ಆಯ್ತು. ಅಂದ್ರೆ ಆ ಹೆಣ್ಮಗಳಿಗೆ ನೀವು ಇಷ್ಟ ಇದ್ರಾ? ಇಷ್ಟ ಅನ್ಸುತ್ತೆ ಸರ್. ನಾವು ಜಾಸ್ತಿ ಯಾಕಂದ್ರೆ ಸ್ವಲ್ಪ ನಾಲೆಜ್ ಕಮ್ಮಿ ರೀ, ಆ ಹುಡುಗಿ ಹತ್ರ ಜಾಸ್ತಿ ಶೇರ್ ಮಾಡ್ಕೊಂಡಿಲ್ಲ ರೀ. ಹಂಗಾಗಿ ಅವ್ರು ಇವಾಗ ಏನ್ ನಮ್ಗೆ ಮೋಸ ಅನ್ಸರ್ ಅಂದ್ರೆ ಸರ್, ಅವ್ರಿಗೆ ಏನು ಅಡಿಗೆ ಕೆಲಸ ಮಾಡಕ್ ಬರಲ್ಲ ಸರ್. ಯಾರಿಗೆ? ನಮ್ಮ ವೈಫ್ಗೆ. ಅಲ್ಲ, ಈಗ ಒಂದು ನಿಮಿಷ. ಮದುವೆ ಆಗಿದ್ದು 2022ರಲ್ಲಿ? 2020 ಸರ್, 2020 ಮದುವೆ ಆಗಿರೋದು. ಓಕೆ. 2020ರಲ್ಲಿ ಮದುವೆ ಆಗಿರೋದು. ನಿಮ್ಮ ಅಕ್ಕನ ಮಗಳನ್ನೇ? ಸರ್, ಸ್ವಂತ ಅಕ್ಕನ ಮಗಳಿಗೆ. ಸಮಸ್ಯೆ ಏನು ಶುರುವಾಯಿತು ಸರ್? ಇವಾಗ್ಲೂ ಅವಳಿಗೆ ಅಡಿಗೆ ಮಾಡಕ್ ಬರಲ್ಲ ಸರ್, ಅದೇ ದೊಡ್ಡ ಸಮಸ್ಯೆ. ಅವಾಗ ಬರ್ತಿತ್ತಾ? ಅವಾಗೂ ಬರಲ್ಲ ಸರ್. ಅವ್ರು ಬರುತ್ತಂತೆ ನಮ್ಗೆ ಮೋಸ ಮಾಡಿಬಿಟ್ಟಿದ್ದಾರೆ. ಎಲ್ಲ ಚೆನ್ನಾಗಿದೆ ಸರ್, ಮಾತಾಡಿದಲ್ಲ ಆಕ್ಟಿವ್ ಆಗಿ ಮಾತಾಡ್ತಾರೆ, ಬಟ್ ಕೆಲಸ ಮಧ್ಯದಲ್ಲಿ ಅಂದ್ರೆ ಆಗಲ್ಲ. ಆಲಸ್ಯ. ಒಂದು ಮಾತು ಅನ್ಸ್ಕೊಳಲ್ಲ ಸರ್ ಅವರು. ಏನಾರು ಅಂದ್ರೆ ಏನ್ ಮಾಡ್ತಾರೆ? ಬರೀ ಅಳೋದು ಸರ್, ಮತ್ತೇನು ಇಲ್ಲ. ಎದುರು ಮಾತಾಡೋದು, ಅಳೋದು. ನಿಮ್ಮ ಅಕ್ಕ ಏನಂತಾರೆ? ನಮ್ಮ ಅಕ್ಕ ಇವಾಗ ಏನ್ ಮಾಡಕ್ಕಾಗಲ್ಲಪ್ಪ, ಅಡ್ಜಸ್ಟ್ ಮಾಡ್ಕೋಬೇಕು ಅಂತಾರೆ. ಅಂದ್ರೆ ಅಳೋದು ಅಡ್ಜಸ್ಟ್ ಮಾಡ್ಕೊ ಅಂತಲ್ಲ, ಅಥವಾ ಅಡುಗೆ ಮಾಡೋದಕ್ಕೆ ಬರಲ್ಲ ಅದನ್ನೇ ಅಡ್ಜಸ್ಟ್ ಮಾಡ್ಕೊ ಅಂತಲ್ಲ? ಎರಡೂ ಅಡ್ಜಸ್ಟ್ ಮಾಡ್ಕೊಂತ ಹೇಳ್ತಾರೆ. ಒಟ್ಟಿನಲ್ಲಿ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ನಡಿ ಅಂತ. ಸರ್. ಅಲ್ಲ, ಈಗ ಮದುವೆ ಆಗಿ 5 ವರ್ಷ ಆಗಿದೆ ಹೆಚ್ಚು ಕಡಿಮೆ. ಈ 5 ವರ್ಷದಲ್ಲಿ ಚೆನ್ನಾಗಿ ಕಲ್ತಿದ್ದೆ, ಬಟ್ರೆ ಆಗ್ಬೋದಿತ್ತು. ಸರ್ ನನಗೆ ಎಲ್ಲ ಬರುತ್ತೆ ಸರ್. ಕಲ್ಸ್ಕೊಡಿ ಮತ್ತೆ. ಸರ್ ಎಷ್ಟು ದಿನ ಅಂತ ನಾನೇ ಮಾಡಕ್ಕಾಗುತ್ತೆ? ಅಲ್ಲ, ಮಾಡಿ ಅಂತ ಹೇಳಿಲ್ಲ, ಕಲ್ಸ್ಕೊಡಿ ಎಂದೆ. ಕಲ್ಸ್ಕೊಟ್ರೆ ತಿಳ್ಕೊಳಲ್ಲ ಸರ್ ಅವರು. 2020ರಲ್ಲಿ ಆಗಿರುತ್ತೆ ಸರ್, ಲಾಸ್ಟ್ ವೀಕನೇ ಡಿಸೆಂಬರ್ ಆಗಿರುತ್ತೆ. ಇವಾಗ 5 ವರ್ಷ ಆಗುತ್ತೆ ಸರ್, ಇನ್ನೂ 2 ತಿಂಗಳಾದ್ರೆ. ಅವಾಗಿಂದ ನಂಗೆ ಕಿತ್ತಾಡ್ಕೊಂಡೇ ಬಂದಿದ್ದಾರೆ ಅವರು. ನಿಮ್ ಜೊತೆ ಕಿತ್ತಾಡ್ಕೊಂಡೇ ಬಂದಿರೋ ಸರ್. ನಾನು ಯಾಕಂದ್ರೆ ಇವಾಗ ಅವ್ರಿಗೆ ಗಂಡು ಮಕ್ಳು ಇಲ್ಲಲ್ಲ ಸರ್, ಅಕ್ಕಗೆ. ಓಕೆ. ಹಂಗಾಗಿ ನಾನು ಸಹಿಸ್ಕೊಂಡೆ ಸರ್. ಇವಾಗ ಇನ್ ಮುಂದೆ ಸಹಿಸ್ಕೊಳಕ್ ಆಗಲ್ಲ ಸರ್. ಅಲ್ಲ, ಕಿತ್ತಾಡೋದು ನಿಮ್ಮ ಅಕ್ಕವ್ರ, ನಿಮ್ಮ ಹೆಂಡತಿನ? ನಮ್ಮ ಹೆಂಡತಿ ಸರ್. ನಮ್ಮ ಹೆಂಡತಿಗೆ ಅವರು ಬುದ್ಧಿ ಹೇಳಿಲ್ಲ ಸರ್. ಪರವಾಗಿಲ್ಲ ಸರ್. ಅಮ್ಮ ಚೆನ್ನಾಗಿದ್ರು ಸರ್, ಹುಷಾರಾಯ್ರು. ಚೆನ್ನಾಗಿದ್ದಾರೆ, ಥ್ಯಾಂಕ್ ಯು. ನಿಮ್ದು ಊಟ ಆಯ್ತಾ? ಹ್ಞೂ ಸರ್, ಆಯ್ತು ಸರ್. ನಿಮ್ದು ಊಟ ಆಯ್ತ್ರಿ? ಆಯ್ತು. ಎಲ್ಲಿಂದ ಫೋನ್ ಮಾಡ್ತಿರೋದು? ಸರ್, ಯಾದಗಿರಿ. ಹ್ಞೂ ಸರ್. ಮೊದಲನೇ ಸಾರಿ ಕರೆ ಮಾಡ್ತಿರೋದಾ ನೀವು? ಹ್ಞೂ ಸರ್. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ಸರ್, 1 ಇಯರ್ ಆಯ್ತು ಸರ್. 1 ವರ್ಷ. ಏನ್ ಮಾಡ್ಕೊಂಡಿರೋದು? ರೈತ ಸರ್. ರೈತರು. ಸಂತೋಷ. ಹೇಳಿ, ಏನಾದ್ರು ಹಂಚ್ಕೊಳ್ಳೋದು ಇದೆಯಾ? ತುಂಬಾ ಇದೆ ಸರ್. ತುಂಬಾ ಇದೆ ಸರ್. ಎಷ್ಟು ಸರ್ ವಯಸ್ಸು ನಿಮ್ಗೆ? 31 ಸರ್. 31 ವರ್ಷ. 31 ಸರ್. ಆಗ್ಲಿ ಹೇಳಿ ಸರ್, ಮನ್ಸಾರೆ ಮಾತಾಡಿ ಸರ್, ನಿಮಗೋಸ್ಕರನೇ ಇರೋದು ನಾನಿಲ್ಲಿ. ಹೇಳಿ, ಏನಂತ ಕಾರ್ಯಕ್ರಮ ನೋಡ್ತಾ ಇರ್ತೀರಾ ಲೈವ್ ಎಲ್ಲ? ಹ್ಞೂ ಸರ್. ಏನ್ ಅನ್ಸುತ್ತೆ ನಿಮಗೆ ಕೇಳ್ತಾ ಇದ್ರಿ ಈ ಕತೆಗಳನ್ನೆಲ್ಲ? ಸರ್, ತುಂಬಾ ಖುಷಿ ಆಯ್ತು ಸರ್. ಹೌದಾ? ಹ್ಞೂ ಸರ್. ಅಲ್ಲ, ಯಾಕಂದ್ರೆ ಹಂಚ್ಕೊಳಕ ಬೇರೆ ಕಡೆ ಹಂಚ್ಕೊಳಕ್ ಆಗಲ್ಲ ಸರ್. ಸೊಲ್ಯೂಷನ್ ಸಿಗಲ್ಲ ಸರ್ ಈ ತರ. ಇಲ್ಲಿ ಸಿಗುತ್ತಾ? 100% ಸರ್. ನನಗೇನೋ ಖಾತ್ರಿ ಇಲ್ಲಪ್ಪ. ಇಲ್ಲಿ ಸಿಗುತ್ತೆ ಅಂತ ನೀವು ಹೇಳ್ತಿದ್ದೀರಿ. ಆಗ್ಲಿ, ಎಲ್ಲ ಕೃಷ್ಣನ ಇಚ್ಛೆ. ಒಳ್ಳೇದಾಗ್ಲಿ. ಹೇಳಪ್ಪ, ಏನ್ ವಿಚಾರ? ಏನಿಲ್ಲ ಸರ್, ಒಂದು 5 ಇಯರ್ ಸರ್ ಮ್ಯಾರಿಡ್ ಆಗಿ. ಮದುವೆ ಆಗಿ 5 ವರ್ಷ ಆಯ್ತು. ಹ್ಞೂ ಸರ್. ಅರ್ಥಾತ್ ನಿಮ್ಮ 26ನೇ ವರ್ಷದಲ್ಲಿ ನೀವು ಮದುವೆ ಆದ್ರಿ? ಹ್ಞೂ ಸರ್. ಏನು ಓದಿರೋದು ನೀವು? ಸರ್, ನಾವು ಓದಿಲ್ಲ ಸರ್, 7th ಓದಿದೀವಿ ಅಷ್ಟೇ. ಓಕೆ. 7ನೇ ಕ್ಲಾಸಿಗೆ ಲಾಸ್ಟ್. ಎಷ್ಟು ಜನ ಮಕ್ಕಳು ತಂದೆ ತಾಯಿಗೆ ನೀವು? ಸರ್, ನಾವು 3 ಜನ. ನೀವು ಮೊದಲನೇವರ, ಕೊನೆಯವರ, ಮಧ್ಯದವರ? ಕೊನೆಯವರು ಸರ್. ಕೊನೆಯವರು? ಹ್ಞೂ ಸರ್. ಆಯ್ತು. 7ನೇ ಕ್ಲಾಸ್ಗೆ ಯಾಕೆ ಬಿಟ್ಬಿಟ್ರಿ? ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು ಸರ್, ಬಿಟ್ಟಿದ್ವಿ. ಕಷ್ಟ ಇತ್ತು ಅಂತ. ಹೋಗ್ಲಿ, ನಿಮ್ 3 ಜನದಲ್ಲಿ ಯಾರಾದ್ರೂ 10ನೇ ಕ್ಲಾಸ್ ಮೇಲೆ ಓದಿದ್ರಾ? ಇಲ್ಲ ಸರ್, ಓದಿಲ್ಲ. ಪಾಪ. ಆಯ್ತು, ಹೇಳಿ. 2 ಜನ ಹೆಣ್ಮಕ್ಳು, ನಾವು 3 ಜನ ಗಂಡು ಮಕ್ಳು ಸರ್. ಅಯ್ಯೋ ದೇವ್ರೆ, ನಾನು ಒಟ್ಟು 3 ಜನ ಅಂದ್ಕೊಂಡಿದ್ರೆ. ನೀವು ಒಟ್ಟು 5 ಜನ? ಹ್ಞೂ ಸರ್. ಗಂಡು ಮಕ್ಳು 3 ಜನ ಅಂತ ಹೇಳಿದ್ದ? ಹ್ಞೂ ಸರ್. ಅಲ್ಲ, ನಿಮ್ಮ ಅಪ್ಪ ಅಮ್ಮಂಗೆ ಎಷ್ಟು ಜನ ಮಕ್ಳು ಅಂದ್ರೆ ನೀವು ಬರೀ ಗಂಡು ಮಕ್ಳು ಹೇಳ್ಬಿಟ್ರೆ ಯಾವ ನ್ಯಾಯ ಇದು? ಇಲ್ಲ ಸರ್, ನಿಮ್ ಜೊತೆ ಮಾತಾಡಿನಲ್ವಾ ಸರ್, ಖುಷಿಗೆ ಎಲ್ಲ ಮರ್ತೋದಂಗ. ಆಯ್ತು. 2 ಹೆಣ್ಮಕ್ಳು, 3 ಜನ ಗಂಡು ಮಕ್ಳು. ಆ 3 ಜನ ಗಂಡು ಮಕ್ಳಿಗೆ ಕೊನೆಯವ್ರು ನೀವು ಅಂತ? ಹ್ಞೂ ಸರ್. ಆಯ್ತು. ನಿಮ್ಮ ಕತೆ ಹೇಳಿ, ಏನ್ ಕತೆ? ಸರ್, ಸ್ವಂತ ಅಕ್ಕರೇ ಸರ್ ನಮ್ಗೆ ತುಂಬಾ ಮೋಸ ಮಾಡಿಬಿಟ್ಟಿದ್ದಾರೆ.
ಓಕೆ. ಅಂದರೆ ನೀವು 7ನೇ ಕ್ಲಾಸ್ ಆದಮೇಲಿಂದ ಏನು ಕೆಲಸ ಮಾಡ್ಕೊಂಡು ಬದುಕುದ್ರಿ? ಸರ್ ನಾವು ಬೆಂಗಳೂರಲ್ಲಿ ಇದ್ದೀವಿ ಸರ್, ಪೇಂಟಿಂಗ್ ವರ್ಕ್ ಮಾಡ್ತಾ ಇದ್ದೀರಿ. ಅಂದರೆ ಆ 7ನೇ ಕ್ಲಾಸ್ ಬಿಟ್ಟು ನಂತರ ನೀವು ದುಡಿಯೋಕೆ ಶುರು ಮಾಡಿದ್ರಾ? ಇಲ್ಲ ಸರ್, ನಾವು ರೈತರು ಇದ್ದೀವಿ ಸರ್ 3-4 ವರ್ಷ. ನಿಮ್ಮ ಎಷ್ಟನೇ ವಯಸ್ಸಿಗೆ ಬೆಂಗಳೂರಿಗೆ ಬಂದ್ರಿ? 18 ಸರ್. 18 ವಯಸ್ಸಿಗೆ ಬೆಂಗಳೂರಿಗೆ ಬಂದು ಅಂದರೆ ಮೇಸ್ತ್ರಿ ಹತ್ರ ಪೇಂಟಿಂಗ್ ಸೇರ್ಕೊಂಡ್ರಾ? ಹ್ಞೂ ಸರ್, ಹೆಲ್ಪರ್ ಕೆಲಸ ಮಾಡಿದ್ವಿ ಸರ್. ಓಕೆ. ಅಲ್ಲಿಂದ ಒಂದು 25ನೇ ವರ್ಷಕ್ಕೆ ಊರಿಗೆ ಬಂದಿವಿ ಸರ್. ನಮ್ಗೆ ಏಜ್ 25 ಇತ್ತು ಅವಾಗ. ಓಕೆ, ಒಂದಷ್ಟು ಹಣ ದುಡ್ಕೊಂಡು ಊರಿಗೆ ಬಂದ್ರಿ? ಹ್ಞೂ ಸರ್. ಇಲ್ಲ ಸರ್, ಒಂದು 5-6 ವರ್ಷ ಇದ್ದೀನಿ ಸರ್ ಬೆಂಗಳೂರಲ್ಲಿ. ಅದೇ ಒಂದಷ್ಟು ಹಣ ದುಡ್ಕೊಂಡು ಊರಿಗೆ ಬಂದ್ರಿ ಹಿಂದೆ? ಹ್ಞೂ ಸರ್. 5 ವರ್ಷ ಚೆನ್ನಾಗಿ ದುಡಿದ್ರಾ? ಚೆನ್ನಾಗಿ ದುಡಿದ್ವಿ ಸರ್. ಏನು ಚಟಗಿಟ ಇದ್ವಾ? ಏನಿಲ್ಲ ಸರ್, ನಿಜ ಹೇಳಬೇಕು. 100% ಸರ್, ಮದರ್ ಪ್ರಾಮಿಸ್ ಏನೂ ಇಲ್ಲ ರೀ ಸರ್. ಏನೂ ಇರಲಿಲ್ಲ? ಏನೂ ಇಲ್ಲ ಸರ್. ನೀವು ಅಂದರೆ ಏನು ಸಂಬಂಧಿಕರ ಮನೇಲಿ ಇದ್ರೆ ಅಥವಾ ರೂಮ್ ಮಾಡ್ಕೊಂಡಿದ್ರೆ ಏನು ಕತೆ? ಬ್ಯಾಚುಲರ್ ಸರ್. ಎಷ್ಟು ಜನ ಇದ್ರಿ? 4 ಜನ ಇದ್ದೀವಿ ಸರ್. ಅವ್ರ 2 ವರ್ಷ ಅಕ್ಕ ಇದ್ರು ಸರ್, ಸ್ವಂತ ಅಕ್ಕ. ಆಮೇಲೆ ಬ್ಯಾಚುಲರ್ ಇದ್ದೀವಿ ಸರ್. ಈ ಬ್ಯಾಚುಲರ್ ರೂಮಲ್ಲಿ ಇದ್ದಾಗ ಅವ್ರಿಗೆ ಏನಾದರೂ ಸ್ವಲ್ಪ ಚಟಗಳಿದ್ದವಾ? ಹಾಂ, ಅವ್ರಿಗಿತ್ತು ಸರ್. ಆದರೂ ನೀವು ಏನು ಮಾಡಲಿಲ್ಲ? ಏನು ಸರ್, ಮನೇಲಿ ಸ್ವಲ್ಪ ತುಂಬಾ ಪ್ರಾಬ್ಲಮ್ ಇತ್ತು ಸರ್. ಅಪ್ಪ ಅಮ್ಮ ನಮ್ಮ ಕಡೆ ಇದ್ವಿ ಸರ್. ಅವಾಗಲೇ ನಾವು ಡಿವೈಡ್ ಆದ್ವಿ ಸರ್. ಎಷ್ಟಕ್ಕೆ ಅಂದರೆ ನಮಗೆ ಒಂದು 18 ವರ್ಷ ಇತ್ತು ಸರ್, ಅವಾಗ ಡಿವೈಡ್ ಆಗಿದ್ದು ನಾವು. ಡಿವೈಡ್ ಅಂದರೆ ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪದಿರ ಡಿವೈಡು? ಇಲ್ಲ ಸರ್, ನಾವು ಅಣ್ಣ ತಮ್ಮಂದಿರು. ಇವಾಗ ನಾವು 15 ವರ್ಷ ಆಯ್ತು ಸರ್ ಡಿವೈಡ್ ಆಗಿ. ಅಲ್ಲ, ನಿಮಗೆ ಅವಾಗ ಮದುವೆನೇ ಆಗಿರಲಿಲ್ಲ, ಡಿವೈಡ್ ಆದ್ರ? ಹ್ಞೂ ಸರ್, ಹಳ್ಳಿ ಕಡೆ ತುಂಬಾ ಇದೆ ದೊಡ್ಡ ಪ್ರಾಬ್ಲಮ್. ಓಹೋ, ಅಂದರೆ ಅಪ್ಪ ಅಮ್ಮ ಯಾರ ಹತ್ರ ಇರ್ತಾರೆ? ನನ್ನ ಕಡೆ ಇದ್ರು ಸರ್. ಇವಾಗ ನಾವು ಚೆನ್ನಾಗಿರೋಗೋಸ್ಕರನೇ ನಮ್ಮ ಸ್ವಂತ ಅಣ್ಣಂದಿರ ಮಾತಾಡಲ್ಲ ಸರ್. ಓಕೆ ಓಕೆ, ನಾನು ಅದಕ್ಕೆ ಆಮೇಲೆ ಬರ್ತೀನಿ. ಬಟ್ ನಿಮ್ಮ ಕಡೆ ಮದುವೆ ಮುಂಚೆನೇ ಡಿವೈಡ್ ಮಾಡಿಬಿಡ್ತಾರಾ? ಮಾಡ್ತಾರೆ ಸರ್. ಯಾಕಂದ್ರೆ ವೈನಿ ಅವರು ಬಂದಿರೋರು ಬೇರೆ ಇರ್ತಾರಲ್ಲ ಸರ್, ಅಡ್ಜಸ್ಟ್ಮೆಂಟಿಂಗ್ ಆಗಲ್ಲ. ಓಕೆ, ನಿಮ್ಮ ಅಣ್ಣನಿಗೆ ಒಂದು ವೇಳೆ ಮದುವೆ ಆಯಿತು ಅಂದರೆ ತಕ್ಷಣ 3 ಅಲ್ದು ಅಂದರೆ ವೈನಿ ಅಂದರೆ ಅತ್ತಿಗೆ ಅಂತ? ಅತ್ತಿಗೆ ಸರ್. ಸೊ ಅವ್ರು ಯಾಕೋ ಹೊಂದ್ಕೊಳ್ಳದೆ ಇರಬಹುದು ಅನ್ನೋ ಕಾರಣಕ್ಕೆ ಸೊ ಸಪರೇಟ್ ಕೊಟ್ಬಿಡ್ತಾರೆ, ಹೋಗ್ರಪ್ಪ ನಿಮ್ಮ ಸಂಸಾರ ನೀವು ನೋಡ್ಕೊಳ್ಳಿ ಅಂತ. ಅಷ್ಟೇ ಸರ್. ಸೊ ಹಾಗೆ ನೀವು ಬೇರೆ ಆದ ಸಮಯದಲ್ಲಿ ನಿಮಗೆ ಎಷ್ಟು ವರ್ಷ? ನನಗೆ 18 ವರ್ಷ ಇತ್ತು ಸರ್ ಅವಾಗ. ಅವಾಗಲೇ ಬೇರೆ ಆಗ್ಬಿಟ್ರಾ? ಹ್ಞೂ ಸರ್, ಅವಾಗಲೇ ಬೇರೆ. ಅಂದರೆ ನಿಮ್ಮ ಅಣ್ಣಂಗೆ ಮದುವೆ ಆಗಿತ್ತು? ಹ್ಞೂ ಸರ್, ಇಬ್ಬರದು ಮದುವೆ ಆಗಿತ್ತು. ಆಯಿತು. ಈ ಬೆಂಗಳೂರು ವಿಚಾರಕ್ಕೆ ಬರ್ತೀನಿ ಒಂದು ನಿಮಿಷ ಸುಮ್ಮನೆ, ಅಂದರೆ ಕುತೂಹಲಕ್ಕೆ ಹೇಳ್ತೀನಿ. ಅಂದರೆ ಅವರೆಲ್ಲ ಚಟ ಮಾಡ್ತಿದ್ರು, ನಿಮಗೇನು ಮಾಡಬೇಕು ಅನಿಸ್ಲಿಲ್ಲ? ಅಂದರೆ ಮನೆ ಕಷ್ಟಗಳು ನಿಮ್ಗೆ ಆ ರೀತಿ ಅನ್ನಿಸ್ತಾ ಇತ್ತಾ? ಹ್ಞೂ ಸರ್. ಮನಸ್ಸಲ್ಲಿ ಆಸೆ ಇದ್ದರೂ ಕೂಡ ಜೇಬಲ್ ದುಡ್ಡಿರಲ್ಲ, ಜೇಬಲ್ ದುಡ್ಡಿದ್ರು ಕೂಡ ಮನೆ ಕಷ್ಟಗಳು ಕೆಲವೊಮ್ಮೆ ಬ್ಯಾಡಪ್ಪ ಯಾಕೆ ಬೇಕು ಅಂತ ಅನಿಸುತ್ತಾ? ಹ್ಞೂ ಸರ್. ನಿಜಕ್ಕೂ ನಿಮ್ಗೆ ಹಂಗೆ ಅನಿಸಿ ನೀವು ಯಾರು ಮಾಡಲಿಲ್ಲ? ಹ್ಞೂ ಸರ್. ಆಮೇಲೆ ಅಪ್ಪನ ತುಂಬಾ ಸ್ಟ್ರಿಕ್ಟ್ ಇದ್ರು ಸರ್. ನೀವು ಕರೆಕ್ಟಾಗಿ ಕೆಲಸ ಮಾಡ್ಕೊಂಡಿದ್ರೆ ಇರು, ಇಲ್ಲಾಂದ್ರೆ ಊರಿಗೆ ಬಾ ಅಂತ ಹೇಳ್ತಿರು ಸರ್. ಸಿಗಾಯ್ಕೊಂಡ್ರೆ ಓಡಿಸ್ಕೊಂಡು ಹೊಡಿಯೋರು ಅಂತ? ಹಾ, ಅಷ್ಟೇ ಸರ್. ನೀವು ಇದ್ರೆ ಇರು ಕರೆಕ್ಟಾಗಿ. ಓಕೆ ಓಕೆ ಓಕೆ. ಇಲ್ಲಾಂದ್ರೆ ಬಂದ್ಬಿಡು ಊರಿಗೆ ಅಷ್ಟೇ. ಯಾಕಂದ್ರೆ ನಮ್ಗೆ ಅಂದ್ರೆ ಭಯವೂ ಇತ್ತು, ಸ್ವಲ್ಪ ಬದುಕಿನ ಬಗ್ಗೆ ಅರಿವು ಇತ್ತು, ಚಟಗಳು ಕೆಟ್ಟದ್ದು ಅನ್ನೋದು ಗೊತ್ತಿತ್ತು. ಅವಾಗ್ಲೇ ಸರ್ ಅಣ್ಣ ತಮ್ಮರು ಕೈ ಬಿಟ್ರಿ ಸರ್. ಅಪ್ಪ ಅಮ್ಮ ರೆಗ್ಲೆ ನಮ್ಗೆ ಲೈಕ್ ಕಟ್ಕೋಬೇಕು, ಆಮೇಲೆ ಯಾರು ಆಗಲ್ಲ ಅಂತ ಒಂದು ಸ್ವಲ್ಪ ಅದೊಂದೇ ಮಾತು ಕೇಳೋಕೆ ಬಂದಿರುತ್ತೆ. ಹೇಳಿ ಸರ್. ಇವಾಗ ನಾವು 2020ರಲ್ಲಿ ಮದುವೆ ಆಗಿರಿ ಸರ್ ನಾವು. ಅಂದ್ರೆ ಅಪ್ಪ ಅಮ್ಮ ನೋಡಿದ್ದ? ಹ್ಞೂ ಸರ್, ಅಪ್ಪ ಅಮ್ಮನೇ ನೋಡಿ ಸರ್. ಸ್ವಂತ ಅಕ್ಕನ ಮಗಳೇ, ದೊಡ್ಡ ಅಕ್ಕನ ಮಗಳು ಇಬ್ರು ಇದಾರಲ್ರಿ. ಓ, ನಿಮ್ಮ ಅಕ್ಕನ ಮಗಳನ್ನೇ ನೀವು ಮದುವೆ ಆಗಿದ್ದ? ಹ್ಞೂ ಸರ್. ಏನ್ ಲಾಕ್ಡೌನ್ ಟೈಮಲ್ಲಿ ಆಗ್ಬಿಟ್ಟಿದ್ದೀರಾ? ಹೌದು ಸರ್. ವಾ, ಏನ್ ಮನೆ ಒಳಗಡೆನೆ? ಇಲ್ಲ ಸರ್, ಸ್ವಲ್ಪ ಹಳ್ಳಿ ಕಡೆ ಅಲ್ವಾ, ಸ್ವಲ್ಪ ಪರವಾಗಿಲ್ಲ ಸರ್, ಚೆನ್ನಾಗಿ ಆಯ್ತು. ಫ್ರೀ ಬಿಟ್ಟಿದ್ರು ಸ್ವಲ್ಪ? ಹ್ಞೂ ಸರ್. ಆಯ್ತು. ಅಂದ್ರೆ ಆ ಹೆಣ್ಮಗಳಿಗೆ ನೀವು ಇಷ್ಟ ಇದ್ರ? ಇಷ್ಟ ಇಷ್ಟ ಅನ್ಸುತ್ತೆ ಸರ್. ನಾವು ಜಾಸ್ತಿ ಯಾಕಂದ್ರೆ ಸ್ವಲ್ಪ ನಾಲೆಜ್ ಕಮ್ಮಿ ರೀ, ಆ ಹುಡುಗಿ ಹತ್ರ ಜಾಸ್ತಿ ಶೇರ್ ಮಾಡ್ಕೊಂಡಿಲ್ಲ ರೀ. ಹೀಗಾಗಿ ಅವ್ರು ಇವಾಗ ಏನ್ ನಮ್ಗೆ ಮೋಸ ಅನ್ಸರ್ ಅಂದ್ರೆ ಸರ್, ಅವ್ರಿಗೆ ಏನು ಅಡಿಗೆ ಕೆಲಸ ಮಾಡಕ್ ಬರಲ್ಲ ಸರ್. ಯಾರಿಗೆ? ನಮ್ಮ ವೈಫ್ಗೆ. ಅಲ್ಲ, ಈಗ ಒಂದ್ ನಿಮಿಷ, ಮದುವೆ ಆಗಿದ್ದು 2022ರಲ್ಲಿ? 20ರಲ್ಲಿ ಸರ್, 2020ರಲ್ಲಿ ಮದುವೆ ಆಗಿರೋದು. ಓ ಓಕೆ, 2020ರಲ್ಲಿ ಮದುವೆ ಆಗಿರೋದು ನಿಮ್ಮ ಅಕ್ಕನ ಮಗಳನ್ನೇ? ಹ್ಞೂ ಸರ್, ಸ್ವಂತ ಅಕ್ಕನ ಮಗಳೇ. ಸಮಸ್ಯೆ ಏನ್ ಶುರು ಆಯ್ತು ಸರ್? ಇವಾಗ್ಲೂ ಅವಳಿಗೆ ಅಡಿಗೆ ಮಾಡಕ್ ಬರಲ್ಲ ಸರ್, ಅದೇ ದೊಡ್ಡ ಸಮಸ್ಯೆ. ಅವಾಗ ಬರ್ತಿತ್ತಾ? ಅವಾಗೂ ಬರಲ್ಲ ಸರ್. ಅವ್ರು ಬರುತ್ತಂತೆ ನಮ್ಗೆ ಮೋಸ ಮಾಡಿಬಿಟ್ಟಿದ್ದಾರೆ. ಓಹೋ, ಅಲ್ಲ ಕಲಿಸಿ ಅಲ್ಲ, ಅದೇನು ದೊಡ್ಡ ಮ್ಯಾಟ್ರು. ಕಲಿಯೋಕ್ಕೆ ಎಷ್ಟು ಹೊತ್ತು ಬೇಕು ಅಥವಾ ಎಷ್ಟು ದಿನ ಬೇಕು, ಪರವಾಗಿಲ್ಲ ಕಲಿಸಿ ಅಲ್ಲ.
ಅವ್ರಿಗೆ ಅದರಲ್ಲಿ ತಿಳುವಳಿಕೆ ತುಂಬಾ ಕಡಿಮೆ ಇದೆ ಸರ್. ಯಾಕಂದ್ರೆ ಎಲ್ಲ ಆಕ್ಟಿವ್ ಇದಾರೆ ಸರ್, ಜಮೀನಲ್ಲೆಲ್ಲ ಕೆಲಸ ಮಾಡ್ತಾರೆ. ಆಕೆ ಮದುವೆ ಆದಾಗ ಆಕೆಗೆ ಎಷ್ಟು ವರ್ಷ? ಅವ್ರಿಗೆ ಅವಾಗ್ಲೇ 21 ಇತ್ತು ಸರ್, 21. ಅವ್ರಿಗೆ 21 ವರ್ಷ, ನಿಮಗೆ ಎಷ್ಟಿತ್ತು? ನಮ್ಗೆ ಅವ್ರಿಗೂ ಒಂದು 6 ವರ್ಷ ಡಿಫ್ರೆನ್ಸ್ ಸರ್. ಓಕೆ, ನಿಮ್ಗೆ ಒಂದು 27 28 ಅಂದ್ಕೊಳ್ಳೋಣ. ಹ್ಞೂ ಸರ್. ಸೊ ಬಟ್ ನಿಮ್ಮ ಅತ್ತೆ ನಿಮ್ಮ ಅಕ್ಕ ಅವರು ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ರ ನಮ್ಮ ಮಗಳಿಗೆಲ್ಲ ಬರುತ್ತೆ ಅಂತ ಹೇಳಿದ್ರ? ಹ್ಞೂ ಸರ್, ಸ್ಪಷ್ಟವಾಗಿ ಹೇಳಿದ್ದಾರೆ ಬರುತ್ತೆ ಅಂತೇಳಿ. ಓ, ನೀವು ನಂಬುದ್ರಿ? ನಂಬಿದೀವಿ ಸರ್. ನಮ್ಮ ಅಪ್ಪ ಅಮ್ಮ ಹೇಳಿದ್ರು ಸರ್ ಬೇಡ ಅಂತ. ನಮ್ಮ ಅಪ್ಪ ಅಮ್ಮ ಹೇಳಿದ್ರು, ನಮ್ಮ ದೊಡ್ಡ ಬ್ರದರ್ ಹೇಳಿದ್ರು. ಅಂದ್ರೆ ಆ ಹುಡುಗಿ ಬೇಡ ಅಂತಲ್ಲ? ಆ ಹುಡುಗಿ ಬೇಡ ಅಂತ ಹೇಳಿದ್ರು ಸರ್. ಮತ್ತೆ ನೀವ್ಯಾಕೆ ಹೋದ್ರಿ? ಸರ್ ಅವ್ರಿಗೆ ಗಂಡು ಮಕ್ಳು ಇರ್ಲಿಲ್ಲ ಸರ್. ನನ್ಗೆ ಸ್ವಲ್ಪ ಸಿಸ್ಟರ್ ಮೇಲೆ ಪ್ರೀತಿ ಜಾಸ್ತಿ ಸರ್, ಹಂಗಾಗಿ ನಾನು ಸುಳ್ಳು ಹೇಳಲ್ಲ ಅಂತ ಅನ್ಕೊಂಡ್ಬಿಟ್ಟೆ ಸರ್. ನಾನು ಆ ಮೂಮೆಂಟ್ ಅಲ್ಲಿ ಈಗ ನಿಮ್ಮ ಅಣ್ಣಂದಿರು ಅಪ್ಪ ಇವರೆಲ್ಲ ಬೇಡ ಅನ್ಲಿಕ್ಕೆ ಕಾರಣ ಏನಿತ್ತು ಅವ್ರ ಹತ್ರ? ಹುಡುಗಿ ಆಕ್ಟಿವ್ ಇಲ್ಲ, ಬೇಡ. ಆಕ್ಟಿವ್ ಇಲ್ಲ? ಆಕ್ಟಿವ್ ಇಲ್ಲ ಸರ್. ಮನೆ ಕೆಲಸ ಮಾಡೋದ್ರಲ್ಲೆಲ್ಲ ಸ್ವಲ್ಪ ಆಗಲ್ಲ ಆಕೆಗೆ ಅಂತ? ಹ್ಞೂ ಸರ್, ಜಮೀನಲ್ಲಿ ಮಾಡ್ತಾರೆ ಸರ್ ಮನೆ ಕೆಲಸದಲ್ಲಿ. ಇವಾಗ್ಲೂ ಆಗಲ್ಲ ಸರ್, ಅವಾಗೂ ಆಗಿಲ್ಲ, ಇವಾಗೂ ಆಗಲ್ಲ. ಅಂದ್ರೆ ಏನಾದ್ರು ಸಮಸ್ಯೆ ಇದೆಯಾ ಹುಟ್ಟಿನಿಂದ? ಎಲ್ಲ ಚೆನ್ನಾಗಿದೆ ಸರ್, ಮಾತಾಡೋದೆಲ್ಲ ಆಕ್ಟಿವ್ ಆಗಿ ಮಾತಾಡ್ತಾರೆ. ಬಟ್ ಕೆಲಸ ಮಧ್ಯದಲ್ಲಿ ಅಂದ್ರೆ ಆಗಲ್ಲ. ಆಲಸ್ಯ? ಒಂದು ಮಾತು ಅನ್ಸ್ಕೊಳಲ್ಲ ಸರ್ ಅವರು. ಏನಾರು ಅಂದ್ರೆ ಏನ್ ಮಾಡ್ತಾರೆ? ಬರೀ ಅಳೋದು ಸರ್, ಮತ್ತೇನು ಇಲ್ಲ. ಎದುರು ಮಾತಾಡೋದು, ಅಳೋದು. ನಿಮ್ಮ ಅಕ್ಕ ಏನಂತಾರೆ? ನಮ್ಮ ಅಕ್ಕ ಇವಾಗ ಏನ್ ಮಾಡಕ್ಕಾಗಲ್ಲಪ್ಪ, ಅಡ್ಜಸ್ಟ್ ಮಾಡ್ಕೋಬೇಕು ಅಂತಾರೆ. ಅಂದ್ರೆ ಅಳೋದು ಅಡ್ಜಸ್ಟ್ ಮಾಡ್ಕೊ ಅಂತಲ್ಲ, ಅಥವಾ ಅಡುಗೆ ಮಾಡೋದಕ್ಕೆ ಬರಲ್ಲ ಅದನ್ನೇ ಅಡ್ಜಸ್ಟ್ ಮಾಡ್ಕೊ ಅಂತಲ್ಲ? ಎರಡೂ ಅಡ್ಜಸ್ಟ್ ಮಾಡ್ಕೊಂತ ಹೇಳ್ತಾರೆ. ಒಟ್ಟಿನಲ್ಲಿ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ನಡಿ ಅಂತ? ಹ್ಞೂ ಸರ್. ಅಲ್ಲ, ಈಗ ಮದುವೆ ಆಗಿ 5 ವರ್ಷ ಆಗಿದೆ ಹೆಚ್ಚು ಕಡಿಮೆ. ಈ 5 ವರ್ಷದಲ್ಲಿ ಚೆನ್ನಾಗಿ ಕಲ್ತಿದ್ದೆ, ಬಟ್ರೆ ಆಗ್ಬೋದಿತ್ತು. ಸರ್ ನನಗೆ ಎಲ್ಲ ಬರುತ್ತೆ ಸರ್. ಕಲ್ಸ್ಕೊಡಿ ಮತ್ತೆ. ಸರ್ ಎಷ್ಟು ದಿನ ಅಂತ ನಾನೇ ಮಾಡಕ್ಕಾಗುತ್ತೆ? ಅಲ್ಲ ಮಾಡಿ ಅಂತ ಇಲ್ಲ, ಕಲ್ಸ್ಕೊಡಿ ಎಂದೆ. ಕಲ್ಸ್ಕೊಟ್ರೆ ಕೇಳ್ಕೊಳಲ್ಲ ಸರ್ ಅವರು. ಒಳ್ಳೆ ಕತೆ ಆಯ್ತಲ್ಲಪ್ಪ. ಹ್ಞೂ ಸರ್, ನಿಜವಾಗ್ಲು ನನ್ಗೆ ಇದರಿಂದ ಸುಮ್ಮನೆ ಮಗು ಬೇರೆ ಇದಾರೆ, ಅದಕ್ಕೋಸ್ಕರ 2020ರಲ್ಲೇ ಆಗಿದ್ಯಾ? ಹ್ಞೂ ಸರ್, ಮಗು ಆಗಿದೆ. ಈಗ ಮಗುಗೆ ಏನೋ ಅಡುಗೆ ಮಾಡ್ಕೊ ಅಥವಾ ಏನೋ ಸರಿ ತಿನ್ಸ್ಬೇಕು, ಏನೋ ಮಾಡ್ಬೇಕಪ್ಪ, ಅದನ್ನು ಮಾಡಲ್ವಾ ಆಕೆ? ಏನೂ ಗೊತ್ತಾಗಲ್ಲ ಸರ್. ಓಲಿ ನಿಮ್ಮ ಅಮ್ಮ ಅವ್ರು ನಿಮ್ಮ ಜೊತೆ ಇದ್ದಾರಾ? ಅಮ್ಮ ನಮ್ಮ ಕಡೆ ಇದಾರೆ ಸರ್. ಅಪ್ಪ ಹೋಗಿ 1 year ಆಯ್ತು, ಅಮ್ಮ ಇದಾರೆ ಸರ್. ಅಮ್ಮ ಸ್ವಲ್ಪ ಎದ್ದು ಓಡಾಡುವಷ್ಟಿದಾರಾ ಅಥವಾ? ಹೇಳ್ತಾರೆ ಸರ್, ವಯಸ್ಸಾಗಿದೆ ಅವ್ರಿಗೂ ಹೇಳ್ತಾರೆ, ಅವ್ರಿಗೆ ಕೇಳಲ್ಲ ಸರ್. ಅಲ್ಲ ಸ್ವಲ್ಪ ಎದ್ದು ಓಡಾಡುವಷ್ಟಿದಾರಾ ಅಂದೆ. ಇದಾರೆ ಸರ್, ಇದಾರೆ. ಮತ್ತೆ ಅವ್ರ ಅಡುಗೆ ಗಿಡಿಗೆ ಮಾಡ್ಬಿಡ್ತಾರಾ ಅಮ್ಮ ಅವರೇ? ಇಲ್ಲ ಸರ್, ನಾನೇ ಮಾಡ್ಬೇಕು. ರೊಟ್ಟಿ ಒಂದು ಮಾತ್ರ ಮಾಡ್ತಾರೆ ಅಷ್ಟೇ. ಓಹೋ, ಹಂಗಾರೆ ನೀವು ಡೈಲಿ ನೀವೇ ಅಡುಗೆ ಮಾಡೋದಾ ಮನೇಲಿ? ನಿಜವಾಗ್ಲು ಸರ್, ನಾನೇ ಮಾಡೋದು ಸರ್. ಅಲ್ಲ ತಪ್ಪಿಲ್ಲ, ಆದರೆ ಮದುವೆ ಆಗಿ ಹೆಂಡತಿ ಇದ್ದು ಹೊರಗಡೆ ಕೆಲಸ ಮಾಡಿ ಒಳಗಡೆ ಬೇರೆ ಮಾಡಬೇಕು ಅಂದ್ರೆ ಅದು ಎಂಥವ್ರಿಗೂ ನರಕ ಅದು. ಸರ್ ದಿನ 4:30ಗೆ ಎದ್ದೇಳ್ತೀನಿ ಸರ್ ಮಾರ್ನಿಂಗ್. ಅಯ್ಯೋ, 4 ಎದ್ದೇಳ್ತೀರಾ? 4 ಸರ್ ಡೈಲಿ. 4 ಎದ್ದೇಳೋದು ಅದ್ಭುತವೇ ಹೌದು. ಬಟ್ ಈ ಅಡುಗೆ ಕಾರಣಕ್ಕೆ ಪಾತ್ರೆನಾರ ಬೆಳಗ್ತಾರ ಹೆಂಡತಿ? ಪಾತ್ರೆ ಒಂದು ಚೆನ್ನಾಗಿ ಬಳಸ್ತಾರ ಸರ್ ಅಷ್ಟೇ. ಪಾತ್ರೆ ಕಸ ಗುಡಿಸ್ತಾರೆ, ಅವೆರಡು ಮಾತ್ರ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾರೆ. ಆಮೇಲೆ ಇದು ಅವಲಕ್ಕಿ, ಮ್ಯಾಗಿ, ಅವಲಕ್ಕಿ, ಸುಸಲ, ಚಿತ್ರಾನ್ನ, ಈ 40 ಮಾತ್ರ ಚೆನ್ನಾಗಿ ಮಾಡ್ತಾರೆ. ಮಿಕ್ಕಿದ್ದೇನು ಇಲ್ಲ ಸರ್, ಗೊತ್ತಿಲ್ಲ. ಬರೀ ವೈಟ್ ರೈಸ್ ಮಾಡಕ್ಕೆ ಬರಲ್ಲ. ಮ್ಯಾಗಿ ಮಾಡ್ತಾರೆ? ಮ್ಯಾಗಿ ಸೂಪರು, ಸುಸಲ, ಅವಲಕ್ಕಿ, ಚಿತ್ರಾನ್ನ. ಮ್ಯಾಗಿ ನಿಮಗೆ ಕೊಡ್ತಾರ? ಅವ್ರು 4 ಫಸ್ಟ್ ಕ್ಲಾಸ್ ಆಗಿ ಮಾಡ್ತಾರೆ ಸರ್. ಸುಳ್ಳು ಹೇಳಿದ್ರೆ ದೇವ್ರ ಬೆಚ್ಚಲ್ಲ. ಸುಳ್ಳು ಹೇಳಕ್ ನಮ್ಗೆ ಆಗಲ್ಲ ಸರ್, ಆಗಲ್ಲ ಸರ್. ನಮ್ಗೆ ಮ್ಯಾಗಿ ನಿಮ್ಮ ಅಕ್ಕವ್ರು ಕಲ್ಸ್ಕೊಟ್ರದು ಮ್ಯಾಗಿ ಮಾಡೋದಷ್ಟೇನಾ? ನೋಡಿ ಸರ್, ಎಂತ ಸರ್ ಮೋಸ ಮಾಡಿದಕ್ಕೆ ಅದಕ್ಕೆ ನನಗೆ ತುಂಬಾ ಬೇಜಾರಾಗಿರೋದು. ನನಗೆ ಪಾಪ. ಎಲ್ಲ ಚೆನ್ನಾಗಿದ್ದೀವಿ ಸರ್. ನಾನು ಅಲ್ಲಿ ಬೆಂಗಳೂರು ಬಂದ್ಮೇಲೆ 10 ಲಕ್ಷ ಮನೆ ಕೊಟ್ಟು 1 ಲಕ್ಷ ಕೊಟ್ಟು ಸೈಟ್ ತಗೊಂಡು ಆರಾಮಾಗಿದ್ದೀವಿ ಸರ್. ಒಂದ್ ರೂಪಾಯಿ ಸಾಲ ಇಲ್ಲ. ಅಂದ್ರೆ ಈಗ ನೀವು ಬೆಂಗಳೂರಾಗಿರೋದಾ? ಇಲ್ಲ ಸರ್, ಪ್ರೆಸೆಂಟ್ ಊರಲ್ಲಿ ಇದ್ದೀನಿ. ಮ್ಯಾರಿಡ್ ಆದಾಗಿಂತ ಅಲ್ಲಿ ದುಡ್ದು ಊರಲ್ಲಿ ಬಂದು ಒಂದೇನೋ ಮನೆ ತಗೊಂಡಿದ್ದೀರಾ ಅಂತ? ಹ್ಞೂ ಸರ್. ಇಲ್ಲ, ಫ್ಲಾಟ್ ತಗೊಂಡು ಆಮೇಲೆ ಮನೆ ಕಟ್ಟಿರೋದು. ಅಪ್ಪರೇ ಮಾಡಿರೋದು ಸರ್, ನಾವು ಏನೂ ಇಲ್ಲ. ಆಗ್ಲಿ. ಬಟ್ ನಾನು ಸುಮ್ಮನೆ ಕೇಳ್ತೀನಿ, ನಿಮ್ಮ ಶ್ರೀಮತಿಯವ್ರಿಗೆ ನಿಮ್ಮ ಬಗ್ಗೆ ಒಂದು
ಹೆಮ್ಮೆ ಅಥವಾ ನಿಮ್ಮ ಖುಷಿ ಅಥವಾ ಈ ತಡೆಯಪ್ಪ ಎಲ್ಲೂ ಕೆಟ್ಟ ದಾರಿ ಹಿಡಿದೆ ನಮಗೆ ಇಷ್ಟೆಲ್ಲ ಮಾಡ್ತಾರೆ, ಅದೊಂದು ಇದೆಯಾ? ಅದೊಂದು ಭಕ್ತಿ ಅಥವಾ ಅದೊಂದು ಹೆಮ್ಮೆ ನಿಮ್ಮ ಬಗ್ಗೆ ಇದೆಯಾ? ಇಲ್ಲ ಸರ್, ಅದಕ್ಕೆ ತಿಳುವಳಿಕೆ ಇಲ್ಲ ಸರ್. ಅದು ಒಪ್ಕೋತೀನಿ ಸರ್, ನಾನೇನು ಪ್ರಾಬ್ಲಮ್ ಇಲ್ಲ. ಇವಾಗ ಸಮಸ್ಯೆ ಏನಿರೋದು ಅಂದ್ರೆ ಸರ್, ಅದು ಎದುರು ಮಾತಾಡ್ಬಾರ್ದು ಸರ್. ಯಾಕಂದ್ರೆ ಅವರು ಮೊದ್ಲೇ ತೆಳ್ಳಗಿದಾರ್ರಿ, ಹೊಡೆದ್ರೆ ಒಂದೇ ಏಟಿಗೆ ಕಲಸ ಹಾಕ್ತಾರ್ರಿ. ಯಾರು ತೆಳ್ಳಗಿದ್ದಾರೆ? ನಮ್ಮ ವೈಫ್ ಫುಲ್ ತೆಳ್ಳಗಿದ್ದಾರೆ ಸರ್, ನೋಡಿದ್ರೇನೆ ಭಯ ಆಗುತ್ತೆ. ಒಳಗಿರ್ಬಿಟ್ಟಿರಪ್ಪ. ನಿಜ ಸರ್, 100% ಸುಳ್ಳು ಹೇಳ್ತಾ ಇಲ್ಲ ಸರ್. ಅಂದ್ರೆ ಮದುವೆಗೆ ಮುಂಚೆ ಚೆನ್ನಾಗಿದ್ರು, ಆಮೇಲೆ ಈ ತರ ಆಗಿದ್ದ ಅಥವಾ ಅವಾಗ್ಲೂ ಹಂಗೆ ಇದ್ರು ಸರ್ ಅವರು. ಅಲ್ಲ, ಈಗ ನೀವೇ ಸ್ವಲ್ಪ ಪ್ರೀತಿಯಿಂದ ಏನು ಮಾಡ್ಲಿಕ್ಕಾಗಲ್ಲ, ಕಟ್ಕೊಂಡ್ಬಿಟ್ಟಿದ್ದೀರಾ ನೋಡಿ, ಹಿಂಗಿಂಗ್ ಮಾಡು, ಹಿಂಗಿಂಗ್ ಮಾಡು, ಇಷ್ಟಿಷ್ಟು ಮಾಡು, ನಾನು ಜೊತೆ ಇರ್ತೀನಿ ಮಾಡು ಅಂದ್ರಲ್ಲ. ನೀವೇ ಮಾಡೋದಕ್ಕಿಂತ ಪಕ್ಕದಲ್ಲಿದ್ದು ಇದನ್ನೆಲ್ಲ ಹಾಕು, ಇದನ್ನ ಹಾಕು, ಇದನ್ನ ಹಾಕು, ಜೀರಿಗೆ ಹಾಕು, ಮೆಣಸು ಹಾಕು, ಸ್ಟವ್ ಹಚ್ಚು, ಅದನ್ನ ಅಲ್ಲ ನೀವೇ ಮಾಡೋದು ಹೌದು. ಬಟ್ ನೀವು ನಿಂತ್ಕೊಂಡು ಹೇಳ್ತಾ ಹೋದರೆ ಅವ್ರಿಗೆ ಒಂದಷ್ಟು ಸಮಯ ಆದಮೇಲೆ ರೂಢಿ ಆಗುತ್ತೆ. ಅವ್ರನ್ನ ಎಬ್ಬರಿಸಿ, ಒಂದು 5 ಗಂಟೆಗೆ ನೀವು ಎಬ್ಬರಿಸಿ ಅಥವಾ 6 ಗಂಟೆಗೆ ಎಬ್ಬರಿಸಿ, ಅವ್ರನ್ನ ಅಡುಗೆ ಮನೆಗೆ ಕರ್ಕೊಳ್ಳಿ. ನೀವು ಏನೇ ಹೇಳ್ತಾ ಹೋಗಿ ಅವ್ರು ಮಾಡ್ತಾ ಹೋಗೋದು. ಈ ಥರದ್ದು ಏನೋ ಮಾಡಬೇಕಲ್ಲ, ಮಾಡಿಲ್ವಾ ಯಾವತ್ತು? ಮಾಡಿದೀನಿ ಸರ್, ಅವಾಗ್ಲೇ ಹ್ಞೂ ಅಂತಾರ ಅಷ್ಟೇ. ಇದು ಇವಾಗ 2020 ಆಗಿರೋ ಸರ್, ಲಾಸ್ಟ್ ವೀಕನೇ ಡಿಸೆಂಬರ್ ಆಗಿರೋ ಸರ್. ಇವಾಗ 5 ವರ್ಷ ಆಗುತ್ತೆ ಸರ್, ಇನ್ನೂ 2 ತಿಂಗಳಾದ್ರೆ. ಅವಾಗಿಂದ ನಂಗೆ ಕಿತ್ತಾಡ್ಕೊಂಡೇ ಬಂದಿದ್ದಾರೆ ಅವರು. ನಿಮ್ ಜೊತೆ ಕಿತ್ತಾಡ್ಕೊಂಡೇ ಬಂದಿರ ಸರ್. ನಾನು ಯಾಕಂದ್ರೆ ಇವಾಗ ಅವ್ರಿಗೆ ಗಂಡು ಮಕ್ಳು ಇಲ್ಲಲ್ಲ ಸರ್, ಅಕ್ಕಗೆ. ಓಕೆ. ಹಂಗಾಗಿ ನಾನು ಸಹಿಸ್ಕೊಂಡೆ ಸರ್. ಇವಾಗ ಇನ್ ಮುಂದೆ ಸಹಿಸ್ಕೊಳಕ್ ಆಗಲ್ಲ ಸರ್. ಅಲ್ಲ, ಕಿತ್ತಾಡೋದು ನಿಮ್ಮ ಅಕ್ಕವ್ರ, ನಿಮ್ಮ ಹೆಂಡತಿನ? ನಮ್ಮ ಹೆಂಡತಿ ಸರ್. ನಮ್ಮ ಹೆಂಡತಿಗೆ ಅವರು ಬುದ್ಧಿ ಹೇಳಿಲ್ಲ ಸರ್. ನಿಮ್ಮ ಅಕ್ಕ? ನಮ್ಮ ಅಕ್ಕ. ಏನ್ ಬುದ್ಧಿ ಹೇಳ್ಬೇಕಿತ್ತು ಅಂತ? ಎದುರಾಡಬಾರ್ದಮ್ಮ, ನೀನ್ ಮಾಡಕ್ಕಾಗಲ್ಲ, ನನಗೆ ಎದುರು ಇದು ಅಷ್ಟು ಸಮಸ್ಯೆ ಬಂದಿದೆ ಸರ್. ಓಕೆ, ಒಂದು ಉದಾಹರಣೆ ಹೇಳೋದಾದ್ರೆ, ಎದುರು ಮಾತಾಡೋದು ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳಿ. ನೀವೇನು ಹೇಳ್ತೀರಾ, ಅವ್ರು ಅದಕ್ಕೇನೋ ಹೇಳ್ತಾರೆ, ಯಾವ ತರ ಇರುತ್ತದು? ಅಷ್ಟೇ ಸರ್. ಇವಾಗ ಏನಂದ್ರೆ, ಇವಾಗ ಅವ್ರ ಮೇಲೆ ಒಂದ್ ಬೇಜಾರು ಮಾಡ್ಕೊಂಡು ಅಡಿಗೆ ಮಾಡೋದ್ ಬಿಟ್ರೆ ಸರ್. ಅಡಿಗೆ ಮಾಡೋ ವಿಚಾರದಲ್ಲಿ ನೀವೇನೋ ಅಂದ್ರಿ, ಎಷ್ಟು ದಿನ ಅಂತ ನಾನು ಒದ್ದಾಡ್ಲಿ, ಬರೀ ಇದೇ ಆಯ್ತು ನನ್ನ ಜೀವನ ಅಂತ ಏನೋ ಅಂದ್ರಿ ಬೇಸರದಲ್ಲಿ. ಸರ್. ಅವ್ರೇನಂತಾರೆ? ಅವರು ಇವಾಗ ರೈಸ್ ಮಾಡಿದ್ರಂದ್ರೆ ಸರ್, ವೈಟ್ ರೈಸ್, ಅದಕ್ಕೆ ಉಪ್ಪು ಹಾಕಲ್ಲ. ಯಾಕೆ ಹಾಕಿಲ್ಲ ಅಂದ್ರೆ, ನಾ ತಿಂತೀನಿ, ನೀನ್ ತಿನ್ಬೇಕಷ್ಟೇ, ಈ ತರ ಆಯ್ತದೆ. ಅಲ್ಲ, ರೈಸ್ ಮಾಡೋಕೆ ಬರುತ್ತೆ, ಬಟ್ ಉಪ್ಪು ಹಾಕಿರೋದಿಲ್ಲ. ಈ ತರ ಉಪ್ಪು ಹಾಕಲ್ಲ ಸರ್, ಅದನ್ನು ಬಸಿ ಹಾಕೋನು ಬರಲ್ಲ. ಅಯ್ಯೋ. ಅಲ್ಲ, ನಿಮ್ ಪಾಪ ನೀವು ಹೇಳ್ತಾ ಇರುವ ಆ ಒಳಗಿನ ಯಾತನೆ ನನ್ಗೆ ಅರ್ಥವಾಗುತ್ತೆ. ಯಾಕಂದ್ರೆ ಹೊರಗಡೆ ದುಡ್ದು ಇಲ್ಲೂ ನಮ್ಮಪ್ಪ ಇರೋಗ್ಲೇ ಸರ್, ನಮ್ಮೂರು ಅಲ್ಲೇನೆ, ನಮ್ಮ ಮನೆ ಪಕ್ಕದಿಂದಾನೆ ನಮ್ಮ ಐನವರು ಕಳ್ಸಿದ್ರು ಅಲ್ಲಿ ಹುಡುಗಿನ ಕೇಳಕ್ಕೆ. ಇವಾಗ ನೇರ ಸರ್ ನಮ್ಮಪ್ಪ ಹೋಗಿ, ಅವರು ಇಲ್ಲಪ್ಪ ಗಂಡು ಮಗು ಆಗಿದೆ, ಹೆಣ್ಣು ಮಗು ಆಗಿದ್ರೆ ನಾ ಕೊಡ್ತಿದ್ದೆ ಅಂತ ಹೇಳಿದ್ರೆ ಅವನು. ಯಾರು? ಹುಡುಗಿನ ಕೇಳಿದ್ರು ಸರ್ ನಮ್ಮೂರಲ್ಲಿ, ಇನ್ನೊಂದು ಹುಡುಗಿನ ಮ್ಯಾರೇಡ್ ಆಗಕ್ಕೆ. ನಿಮ್ಗೆ? ನಮಗೆ ಸರ್. ಏನಂದಿದ್ರು ಅಂದ್ರೆ, ಈ ಮದುವೆ ಆಗಿಂತ ಮುಂಚೆ? ಇಲ್ಲ ಸರ್, ಇವಾಗ್ಲೂ ಮಗು ಆದ್ಮೇಲೆ ಕೇಳಿರ ಸರ್. ಓಹೋ, ಯಾರು ಕೇಳಿದ್ದು ಹೋಗಿ? ನಮ್ಮ ವೈನಿ ದೊಡ್ಡತಿಗೆ. ಹೋಗಿ ನಿಮಗೆ ಬೇರೆ ಮದುವೆ ಮಾಡೋಣ ಅಂತ? ಸರ್. ಏನಂದ್ರು? ಗಂಡು ಮಗು ಆಗಿದ್ದಕ್ಕೆ ಕೊಡಲ್ಲ, ಹೆಣ್ಮಗು ಆಗಿದ್ರೆ ಕೊಡ್ತಿದ್ವಿ ಅಂತ ಹೇಳ್ತಾರೆ ಸರ್ ಅವರು. ಇವಾಗ ಅವ್ರಿಗೆ ಮಗುಗಾದ್ರೆ ಆಸ್ತಿ ಕೊಡ್ಬೇಕಲ್ರಿ, ಗಂಡು ಮಗುಗೆ. ದೊಡ್ಡ ಹೆಂಡತಿ ಮಗನಿಗೆ ಆಸ್ತಿ ಹೋಗುತ್ತೆ, ಹೆಣ್ಣು ಮಗಳಾದ್ರೆ ಬೇರೆ ಮನೆಗೆ ಹೋಗೋಳು, ಅದೆಲ್ಲ ತಕರಾರು ಇರ್ತಿರ್ಲಿಲ್ಲ ಅಂತ? ಹ್ಞೂ ಸರ್. ಅದಕ್ಕೆ ಹೆಣ್ಣು ಕೊಡಲ್ಲ ಅಂದ್ರ? ಹ್ಞೂ ಸರ್. ಅಲ್ಲ, ಈಗ ನಾನು ಹೇಳೋದು, ಬೇರೆ ಮದುವೆ ಆಗ್ಲಿಕ್ಕೆ ಹೋಗೋ ಈ ನಿರ್ಧಾರ ಸರಿ ಅಂತ ಅನ್ಸುತ್ತೆ ನಿಮಗೆ? ತಪ್ಪು ಅನ್ಸುತ್ತೆ ಸರ್ ನನ್ಗೂ. ಈ ಮೊನ್ನೆ ಸರ್ ರೀಸೆಂಟ್ ಆಗಿ ನಿಜ ಹೇಳ್ತೀನಿ ಸರ್, ಅದು ಇರೋದೇ ನಮ್ಮ 3 ಜನ ಇದ್ದೀವಿ ಸರ್ ಮನೇಲಿ. ಅಮ್ಮ, ನೀವು 4 ಜನ, ಮಗುನು ಸೇರಿದ್ರೆ? ಮಗು ಸೇರಿದ್ರೆ 4 ಜನ ಸರ್. ಪಕ್ಕದಲ್ಲಿ ದೊಡ್ಡ ಇದು ಸೆಂಟ್ರಲ್ ಇದಾರಲ್ಲ, ಅವಣ್ಣ ಇದಾರೆ ಸರ್. ಇನ್ನ ಅಚ್ಚಿಗೆ ಇದಾರೆ ಸರ್. ನಾವು ನಮ್ಮ ಸೈಟ್ ಪಕ್ಕದಲ್ಲಿ ಸ್ವಲ್ಪ ಜಾಗ ಇದಾರೆ, ಅವ್ರು ಇರ್ತೀವಿ ಅಂತ ಹೇಳಿದ್ರೆ ಇರಂದಿರಿ ಸರ್. ಇವಾಗ ಮಾರ್ನಿಂಗ್ ಅಲ್ಲೇ ಇದು ಹಾಕಿಟ್ಟಿದ್ದಾರೆ, ಅದು ಮಧ್ಯಾಹ್ನ ಟೈಮ್ ಸರ್. ನಾನು ಟೈಮಿಂಗ್ಸ್ ನೋಡ್ಕೊಳ್ರಿ, ದೇವಸ್ಥಾನಕ್ಕೆ ಹೋಗಿದ್ದಾರೆ, ಅಮಾವಾಸ್ಯೆ ದಿನ ಮಂಗಳವಾರ. ಬುಧವಾರ ದಿನ ಸರ್ ಆಸಿಡ್ ಹಾಕಿಟ್ಟಾರೆ. ಅಮ್ಮ ಕುಡಿದ್ರೆ ನಮ್ಗೆ ಬಹಳ ಅನಾಹುತ ಆಗ್ತಿತ್ತು ಸರ್. ಅದನ್ನು ಬಾಯಲ್ಲಿ ಹಾಕ್ಬೇಕು ಅಷ್ಟೇ ಹೋಗಿದ್ದಾರೆ. ಎಲ್ಲ ಹಾಕಿಟ್ಟಿದ್ದಾರೆ? ಅದು ನೀರು ಬಿಸಿ ಮಾಡ್ಕೊಂಡು ಕುಡ್ಬೇಕಂತ ಹೇಳಿದಾರೆ ಡಾಕ್ಟ್ರು.
ಆ ಬಾಟ್ಲಲ್ಲಿ ಹಾಕಿದ್ದಾರೆ ಸರ್ ಆಸಿಡ್. ಯಾರು ಹಾಕ್ಯಾರ ಅಂತ ಗೊತ್ತಿಲ್ಲ ಸರ್. ನಮ್ಮ ವೈಫನ್ನ ಏನೋ ಹಾಕಿದ್ದಂತೆ ನೋಡಿಲ್ಲ, ಹೇಳಿಲ್ಲ ಸರ್. ನಾನು ಕೇಳಿದಾರೆ, ಕೇಳಿದಕ್ಕೆ ಅವ್ರು ಕೋಪ ಮಾಡ್ಕೊಂಡಿದ್ದಾರೆ. ಸಿಕ್ಕಾಪಟ್ಟೆ ಕೋಪ ಇದೆ ಸರ್. ಓ, ಅಂದ್ರೆ ಆ ಲೋಟಕ್ಕೆ ನೀರು ಆಸಿಡ್ ಹಾಕ್ಬಿಟ್ಟು ಮಡಗಿದ್ರ ಅಲ್ಲಿ? ನಾನು ಸೈಲೆಂಟ್ ಆಗಿ ಕೇಳಿರೋದು, ನೀನ್ ಏನಾದ್ರು ಗೊತ್ತಿಲ್ಲಾರ್ದು ಹಾಕಿದ್ದೇನಮ್ಮ ಅಂತ ಕೇಳಿದಾರೆ. ಹ್ಮ್ ನಾನು ಹೆಂಗ್ ಹಾಕಕ್ಕಾಗತ್ತೆ, ನಾನು ಹೆಂಗ್ ಕೇಳಿದಿ ನೀನು? ಹ್ಮ್ ಹ್ಮ್ ನಾನು ನೀರು ಕುಡಿತೀನಿ, ಫಿಲ್ಟರ್ ನ ಕುಡಿತೀರ ಸರ್ ನಾವು. ಫಿಲ್ಟರ್ ನೀರು ಕುಡಿಯಲ್ಲ ಸರ್, ನದಿ ಇದೆ ಕೃಷ್ಣಾ ನದಿ, ಆ ನೀರು ಕುಡಿತಾರ ಅವರು. ಹ್ಮ್ ನಾನು ನೋಡಿಲ್ಲ ಅಂತ ರಂಪ ಮಾಡ್ಬಿಟ್ರೆ ಸರ್. ಹ್ಮ್ 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 ಅಲ್ಲ, ಬೇರೆ ಯಾರಂಗ್ ಮಾಡ್ಲಿಕ್ಕೆ ಸಾಧ್ಯ? ಇಲ್ಲ ಸರ್, ಬೇರೆ ಮಾಡಲ್ಲ ಸರ್ ಅವರು. ಅಂದ್ರೆ ಅದ್ ಮೇಲ್ನೋಟಕ್ಕೆ ಅಚಾತುರ್ಯದಿಂದ ಆಗಿರೋದು ಅನ್ಸುತ್ತಾ ಅಥವಾ ಯಾರೋ ಉದ್ದೇಶಪೂರ್ವಕವಾಗಿ ಇಟ್ಟಿರೋದು ಅನ್ಸುತ್ತಾ ನಿಮ್ಗೆ? ಸರ್ ನಮ್ಮ ಅತ್ತಿಗೆ ನಮ್ಮ ಅಣ್ಣ ಇದಾರೆ ಸರ್, ಅವ್ರು ಆತರ ಮಾಡಲ್ಲ. ಅವರು ಈ ಮೊಬೈಲ್ ಚಾರ್ಜ್ ಇಡಕ್ ಅಷ್ಟೇ ಬರ್ತಾರೆ ನಮ್ಮ ಮನೇಲಿ, ಆಮೇಲೆ ಬರಲ್ಲ. ಹ್ಮ್ 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 ನಮ್ಮ ಅತ್ತಿಗೆ ಅಂತ ಮನೇಲೇ ಬರಲ್ಲ ಸರ್ ಅವರು. ಮಿಕ್ಕಿದ ಹುಡುಗರು ಟಿವಿ ನೋಡಕ್ ಬರ್ತಾರೆ ಸರ್, ಅವ್ರು ಆತರ ಕೆಲಸ ಮಾಡಲ್ಲ. ಆಸಿಡ್ ಸರ್, ಅದು ಆಚೆ ತಂದು ನಾನು ಹಾಕಿ ನೋಡಿದ್ರೆ ಅಷ್ಟು ಹೋಗಿ ಹೋಗಿ ಹೋಯ್ತು ಮೇಲೆ. ಅಯ್ಯೋ, ಕುಡ್ದಿದ್ರ ಕತೆ ಏನಾಗ್ಬೇಕು? ಹ್ಞೂ ಸರ್, ಕುಡಿದ್ರೆ ತುಂಬಾ ಇದಾಗ್ತದೆ ಸರ್. ಜಮೀನಲ್ಲೆಲ್ಲ ಕೆಲಸ ಮಾಡ್ತಾರೆ ಸರ್, ಏನ್ ಮೋಸ ಇಲ್ಲ. ಬಟ್ ಮನೇಲಿ ಏನೇನು ತಿಳುವಳಿಕಿಲ್ಲ ಸರ್. ಇವಾಗ ಅವರು ನಮ್ಮ ಅಪ್ಪ ಇರುವಾಗಲೇ ಇನ್ನೊಂದು ಅಕ್ಕ ಇದಾರೆ ಸರ್, ಅವರು ಎರಡು ಜನ ಅಕ್ಕಲ್ರಿ. ಅವರು ಬೇರೆ ಕಡೆ ಕೇಳಿದ್ರೆ ಅವ್ರು ಇಲ್ಲ, ತನ್ನ ಮಗಳು ಕೊಡ್ತೀವಿ, ಬೇರೆ ಕಡೆ ಮಾಡ್ಕೋಬೇಡ ಅಂತ ಹೇಳಿದ್ರೆ ನನಗೆ ಇಂಟ್ರೆಸ್ಟ್ ಇಲ್ಲ ರೀ. ಓಹೋ, ಅಂದ್ರೆ ಈ ಅಕ್ಕನ ಮಗಳಾಯ್ತು, ಈಗ ಬೇರೆ ಅಕ್ಕನ ಮಗಳು ಅಂತ? ಬೇರೆ ಅಕ್ಕನ ಮಗಳು. ಅವರೇ ಹೇಳ್ತಾವ್ರೆ? ಅವರು ಮದುವೆ ಆಗು ಅಂತಾರ್ರಿ ಅವರು. ಅಲ್ಲ, ನನ್ನ ಪ್ರಶ್ನೆ ಇರೋದು, ನಾನು ಈ ತರ ಎಲ್ಲ ಮಾಡಿದ್ರೆ ನನ್ನ ಗಂಡ ಎಲ್ಲಿ ನನ್ನನ್ನು ಬಿಟ್ಗಿಟ್ಟು ಬೇರೆ ಮದುವೆ ಆಗ್ಬಿಡ್ತಾನೆ ಅನ್ನೋ ಭಯ ಈಗ ಇಲ್ವಾ? ಇಲ್ಲ ಸರ್, ಇಲ್ಲ ರೀ ಅದು. ಯಾಕಂದ್ರೆ ತನಗ ಅಣ್ಣನೂ ಇಲ್ಲ, ತಮ್ಮನೂ ಇಲ್ಲ ಸರ್. ಅಂದ್ರೆ ಆ ಭಾವನೆ ಅಥವಾ ಯಾತನೆ ಅವ್ರಿಗೆ ಗೊತ್ತಿಲ್ಲ ಅಂತ? ದುರಂಕರು ಸರ್, ತುಂಬಾ ದುರಂಕರ ಇದೆ. ನಿಮ್ಮ ಅಕ್ಕ ಅವ್ರಿಗೋ ನಿಮ್ಮ ಅಕ್ಕನ ಮಗಳಿಗೋ? ಅದು ನಮ್ಮ ಅಕ್ಕಗೂ ತಿಳಿತಾ ಇಲ್ಲ ಸರ್. ಅದಕ್ಕೂ ಬ್ಲಡ್ ಇದು ಇನ್ಫೆಕ್ಷನ್ ಆಗಿತ್ತು ಸರ್. ಹಾಸ್ಪಿಟ್ಲಲ್ಲಿ ಒಂದು ತೋರಿಸಿದೀವಿ, ಆರಾಮಾಗಿದ್ದೀವಿ. 1 year ಆಯ್ತು ಅವ್ರ ಅಮ್ಮಗೆ ಆರಾಮಾಗಿ. ನಾನೇ ತೋರಿಸಿದ್ ಸರ್ ಎಲ್ಲ. ಇಬ್ಬರಿಗೂ ತಿಳುವಳಿಕಿಲ್ಲ ಸರ್. ನಮ್ಮ ಮಾವಗಷ್ಟೇ ಇದೆ, ಅದು ಬೈತಾನೆ ಎಲ್ಲ. ನಮ್ಮ ಮಾವ ಮಗಳಿಗೆ ಅದು ತಿಳುವಳಿಕಿಲ್ಲ ಸರ್, ಮಗಳಿಗೆ. ಆಯಿತು. ಈಗ ನನಗೆ ಇಲ್ಲಿ ಬಹಳ ವಿಚಿತ್ರ ಅನಿಸೋದು, ಎಲ್ಲರೂ ಎಲ್ಲ ಕಲಿತೆ ಬರೋದಿಲ್ಲ, ಆದರೆ ಬಂದ ಮೇಲೆ ಮನೆಗೆ ಅವಶ್ಯಕತೆ ಇರುವ ಒಂದು ಗೃಹಿಣಿಯಿಂದಾಗ ಆಕೆಯ ಶ್ರೇಷ್ಠತೆ ಇರೋದೇ ಮನೆಯವರಿಗೆ ತಾನು ಕೈಯಾರ ಪ್ರೀತಿಯಿಂದ ಅಡುಗೆ ಮಾಡಿ ಬಡಿಸೋದ್ರಲ್ಲೇ ಆಕೆಯ ಶ್ರೇಷ್ಠತೆ ಇರೋದು. ಅದನ್ನು ಹೊರತುಪಡಿಸಿದ್ರೆ ಗೃಹಿಣಿಗೆ ಏನು ಬರೀ ಮಕ್ಕಳಿರೋದಕ್ಕೆ ಬರೋದಾ? ಗೃಹಿಣಿ ಅಂದರೆ ಗಂಡನ್ನ ಅಂತಲ್ಲ, ಇಡೀ ಮನೆಯನ್ನ ಅನ್ನಪೂರ್ಣೇಶ್ವರಿಯಾಗಿ ಕೆಲಸ ಮಾಡಬೇಕಾಗಿರೋದು ಆಕೆಯ ಕರ್ತವ್ಯ, ಯಾವುದಲ್ಲ? ಯಾವಾಗ ಅದೇ ಇಲ್ಲಿ ಆಗುವುದಿಲ್ಲ ಅಥವಾ ಆ ಅಡುಗೆ ಮಾಡಿ ಬಡಿಸೋ ವಿಚಾರದಲ್ಲೇ ಎಲ್ಲ ಕಲಿತೆ ಯಾರೂ ಬರೋದಿಲ್ಲ. ಬಟ್ ಬಂದ ಮೇಲಾದರೂ ಅಯ್ಯೋ ತಡೆಯಪ್ಪ, ನನ್ನ ಗಂಡನಿಗೆ ತೊಂದರೆ ಆಗ್ತಾ ಇದೆ, ಹೆಂಗಾದ್ರೂ ಮಾಡಿ ಕಲಿಬೇಕು. ಇವತ್ತೆಷ್ಟು ಹೆಣ್ಣು ಮಕ್ಕಳು ಅಯ್ಯೋ ನನ್ನ ಗಂಡ ಇಲ್ಲಿ ಬಿಟ್ಟು ಹೋಗ್ಬಿಡ್ತಾನೆ, ಅಯ್ಯೋ ಇಂಥದ್ದು ಮಾಡಿಕೊಡದೆ ಹೋದರೆ ನನ್ನ ಗಂಡ ಅದೇ ನೆಪ ಇಟ್ಟುಕೊಂಡು ಬೇರೆ ಹೆಣ್ಮಕ್ಳು ಚಟ ಮಾಡಿಬಿಡ್ತಾನೆ ಅಂದುಕೊಂಡು ಗಂಡನ್ನು ಉಳಿಸ್ಕೊಳ್ಳೋದಿಕ್ಕೆ ಅಲ್ಲಿವರೆಗೂ ಕಲಿಯದಿರೋ ವಿದ್ಯೆನೆಲ್ಲ ಕಲಿತು ಗಂಡನ್ನು ಉಳಿಸ್ಕೊಳ್ತಾ ಇರೋ ಕಾಲ. ಅಂಥದ್ರಲ್ಲಿ ನಾನು ಇರೋದೇ ಹಿಂಗೆ. ನನ್ನ ಅಂದರೆ ಓಲಿ ಕಲ್ತು ಬರೋದು ಬೇಡ, ಇಲ್ಲಿ ಕಲಿತೀನಿ, ಒಂಚೂರು ಹೇಳ್ಕೊಡ್ರಿ, ನನಗೆ ಗೊತ್ತಾಗಿಲ್ಲ, ಅಥವಾ ಆ ಥರ ಮನಸ್ಥಿತಿನೂ ಬರ್ತಾ ಇಲ್ಲ ಅಂದಾಗ ಅವರು ಹಿರಿಯರಾದವರು ಅದನ್ನು ಭಾಳ ಸೀರಿಯಸ್ ಆಗಿ ತಗೊಂಡು ಹೇಳ್ಕೊಡ್ಬೇಕು ಅಥವಾ ತಿದ್ದಬೇಕು. ಅದು ಈಗ ಒಂದು ಮಗು ಆದಮೇಲೂ ಮತ್ತು ಆ ಬುದ್ಧಿ ಬಂದಿಲ್ಲ ಅಂದರೆ ಅದು ಭಾಳ ಅಸಹಜವಾಗಿ ಕಾಣ್ತಾ ಇದೆ. ನಿಮಗೆ ಈ ಥರದ ಯೋಚನೆಗಳು ಬರೋದು ತಪ್ಪಿಲ್ಲ. ಅಂದರೆ ಏನಪ್ಪ, ಮದುವೆ ಆಗೋದು, ಚೆನ್ನಾಗಿ ಉಂಡು ತಿಂದು ಹೆಂಡತಿ ಮಕ್ಕಳ ಜೊತೆ ಚೆನ್ನಾಗಿರಬೇಕು, ಹೆಂಡತಿ ಏನು ಕಣ್ಣಿಗೆ ಬೇಕಾದ ಮಾಡಿಕೊಡ್ಬೇಕು, ತಿನ್ನಬೇಕು, ಗಂಡ ಅದನ್ನು ನಾನು ದುಡ್ಕೊಂಬರ್ತೀನಿ ಎಂದಾಗ ಮನೆಯಲ್ಲಿ ಹೆಂಡತಿ ಬಂದ ತಕ್ಷಣ ಏನು ಬೇಕ್ರಿ ಅಂತ ಕೇಳಿ ಮಾಡಿಕೊಡುವಷ್ಟಿದ್ರೆ ಅದು ಗಂಡನಿಗೆ ಸ್ವರ್ಗ, ಹೌದಲ್ಲ? ಸರ್, ಇವಾಗ ಸಮಸ್ಯೆ ಬಂದಿರ ಸರ್. ಈಗ ಅವರು ಸಂಸ್ಕಾರ ಮಕ್ಕಳಿಗೆ ಕಲಿಸಿಲ್ಲ ಸರ್. ಇನ್ನೊಂದಿದೆ, ಅದು ಹಂಗಿದೆ ಸರ್, ಅದು ನಮಗೆ ಬೇಡ ಸರ್. ಇವಾಗ ಸಂಸ್ಕಾರ ಇಲ್ಲ ಅಂತ ಇವತ್ತು ಗೊತ್ತಾಗಿದ್ದ ಅಥವಾ ಅಕ್ಕನ ಮಕ್ಕಳನ್ನ ಚಿಕ್ಕ ವಯಸ್ಸಿಂದ ನೋಡಿರ್ತೀರಲ್ವ, ಅವಾಗ ಗೊತ್ತಿರ್ಲಿಲ್ವ ನಿಮಗೆ?
ಅವಾಗೂ ಗೊತ್ತಿತ್ತು ಸರ್, ನಾನು ಹೇಳಿದ್ರೆ ತಿಳ್ಕೊಬೋದು ಅನ್ಕೊಂಡೆ ಸರ್. ನಮ್ಮ ನೀವು ಮನೇಲಿ ಹೇಳೋದಲ್ಲಪ್ಪ, ನಾನು ಅಕ್ಕನಿಗೆ ಗಂಡು ಮಕ್ಳಿಲ್ಲ, ಮತ್ತೆ ಅಕ್ಕನ ಬಗ್ಗೆ ನನಗೆ ಬಹಳ ಪ್ರೀತಿ. ಏನಾಗ್ಬಿಡುತ್ತೆ, ಈಕೆಯ ವರ್ತನೆಯ ದೃಷ್ಟಿಕೋನದಲ್ಲಿ ಈಕೆಯ ವರ್ತನೆಯನ್ನ ಕೇಂದ್ರ ಬಿಂದುವಾಗಿರಿಸಿಕೊಂಡು ಹೇಳಿದ್ರೆ ಅದು ಬಹಳ ದೊಡ್ಡ ಅನ್ಯಾಯವೇ ಹೌದು ನಿಮಗಾಗ್ತಿರೋದು. ಆದರೆ ನಾನು ಒಂದು ವ್ಯಕ್ತಿಯನ್ನು ವಸ್ತುವನ್ನು ಆಯ್ಕೆ ಮಾಡಿದಾಗ ಅದರಿಂದ ಬರೋ ಒಳಿತು ಕೆಡುಕೆಲ್ಲವೂ ನನ್ನದೇ. ಈಗ ಆಯಿತು, ಅಂಥದ್ದೇನೋ ಈಕೆಗೆ ಅಡುಗೆ ಬರಲ್ಲ, ಈಕೆ ಅಷ್ಟು ಆಸಕ್ತಿಯಿಂದ ಅಡುಗೆ ಮನೆಯಲ್ಲಿ ಗಂಡನಿಗೆ ಸಂತೋಷ ಪಡಿಸ್ಬೇಕು, ಖುಷಿ ಪಡಿಸ್ಬೇಕು, ಅಥವಾ ಒಂಚೂರು ತಿರುಗಿ ಮಾತಾಡಬಾರ್ದು, ಗೌರವ ಕೊಡಬೇಕು, ಇದು ಯಾವುದೂ ಕೂಡ ಮಕ್ಕಳಾದ ಮೇಲೆ ಶುರುವಾದ ದುರ್ವರ್ತನೆ ಅಲ್ಲ. ಮದುವೆ ಆದ ಕಾಲ ಕ್ಷಣದಿಂದಲೂ ಕೂಡ ಈ ವರ್ತನೆ ಇದ್ದೇ ಇದೆ, ಹೌದಲ್ಲಪ್ಪ? ಯಾಕೆ ಮಾಡಿದೆ? ನನಗೆ ಅದೇ ನಾನು ತಪ್ಪು ಮಾಡಿಲ್ಲ ಸರ್ ಇವಾಗ. ಅಲ್ಲ, ಈಗ ನಾನು ಅದನ್ನೇ ಕೇಳಿದೆ, ಈ ವರ್ತನೆ ಮಕ್ಕಳಾದ ಮೇಲೆ ಶುರುವಾಗಿದ್ದಾಗಿದ್ರೆ ಉಗಣಪ್ಪ ನಿನಗೆ ಗೊತ್ತಾಗ್ಲಿಲ್ಲ, ಏನೋ ಮಕ್ಕಳಾಗ್ಬಿಡ್ತು, ಚೆನ್ನಾಗಿದ್ಲು, ನೀನು ನಮ್ದೆ ಮುಂದುವರ್ದೆ ಅಂತ ಹೇಳುವ, ಅದು ಅವತ್ತಿಂದಲೂ ಇತ್ತು. ಈಗೇನಾಗ್ಬಿಡುತ್ತೆ ಅಂದ್ರೆ ನೋಡಪ್ಪ, ಅರ್ಥ ಆಗುತ್ತೆ ನೀವು ಪಾಪ ಯಾತನೆ ಪಡ್ತಿರೋದು, ಬಟ್ ಧರ್ಮಯುತವಾಗಿ ನಡ್ಕೊಳ್ಬೇಕಣಯ್ಯ. ಇಲ್ಲಿ ನಾನು ಈಗ ಇದನ್ನು ಬಿಟ್ಟು ನೀವು ಇನ್ನೊಂದೇನೋ ಆಗ್ತೀರಾ ಅಂದ್ಕೊಳಪ್ಪ, ಅದು ಏನು ಸುಲಭ ಇರಲ್ಲ. ನಿಮಗೆ ಯಾವಾಗಲೂ ಒಂದು ದೊಡ್ಡ ಕಳಂಕ ಇರುತ್ತೆ, ಎಂಡ್ರು ಬಿಟ್ಟವನು, ಮತ್ತು ಈ ಹೆಣ್ಣು ಈಗಲೇ ಇಷ್ಟು ಮಾತಾಡೋಳು ಬಿಟ್ಟ ನಂತರ ರಂಪಾಟ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ನೀನು ಅಲ್ಲೂ ನೆಮ್ಮದಿಯಾಗಿ ಬದುಕೋಕ್ಕಾಗಲ್ಲ. ಹೌದು, ಊಟ ಇಲ್ಲಿ ಮಾಡ್ಕೊಂಡಾದ್ರೂ ನೆಮ್ಮದಿ ತಿಂತಿದೀಯಾ, ನಾನು ಅಲ್ಲಿ ಮಾಡ್ಕೊಡೋರು ಇರ್ತಾರೆ, ತಿನ್ನೋಕೆ ನೆಮ್ಮದಿ ಇರಲ್ಲ, ಹಂಗೆ ಮಾಡಿಬಿಡ್ತಾರಲ್ವಾ? ಹ್ಞೂ ಸರ್. ಏನು ನಾವು ಸ್ವಲ್ಪ ಭವಿಷ್ಯ ಯೋಚನೆ ಮಾಡ್ಬೇಕು. ಈಗ ಮಗು ಇದೆ, ಈಕೆ ಎಷ್ಟು ದೂರನೇ ಬಂದುಬಿಟ್ಟಿದ್ದಾಳೆ, ಇನ್ನೇನು ಸ್ವಲ್ಪ ದಿನ ಹೋದ ಮೇಲೆ ಸರಿ ಹೋಗ್ಬೋದೇನೋ, ಅಥವಾ ಸರಿ ಹೋಗದೇ ಇರ್ಬೋದು. ನಾನೇನು ಹೇಳೋದು, ಇನ್ನೊಂದು ಮದುವೆ ಅನ್ನೋ ವಿಚಾರ ಮಾಡೋಕೆ ಹೋದರೆ ಈಗಿರೋ ಸಮಸ್ಯೆ ಜೊತೆ ಹೊಸ ಸಮಸ್ಯೆ, ಅದು ಮೊದಲು ಚಂದ ಅಂತ ಅನಿಸುತ್ತೆ, ಓಕೆ ಈ ಸಮಸ್ಯೆಗೆ ಇನ್ನೊಂದು ಮದುವೆ ಪರಿಹಾರ ಅಂತ ಮೊದಲು ಅನಿಸುತ್ತೆ. ಆದ್ರೆ ಹಂಗೆ ಮದುವೆ ಆದಮೇಲೆ ಅನಿಸುತ್ತೆ ಸಮಸ್ಯೆಯನ್ನು, ಅಂದರೆ ಸಾಲ ತೀರ್ಸಕ್ಕೆ ಇನ್ನೊಂದು ಕಡೆ ಸಾಲ ಮಾಡ್ದಂಗೆ, ಒಟ್ನಾಗ ಸಾಲ ಅಂತೂ ಜೀವಂತವಾಗಿ ಉಳೀತು. ಸರ್, ಇಲ್ಲಿ ಸಾಲ ತೀರ್ತು, ಆದ್ರೆ ಇನ್ನೊಂದು ಕಡೆ ಶುರುವಾಯಿತು. ಸರ್, ಇವಾಗ ಮತ್ತೆ ಮಗು ಬೇರೆ ಇದಲ್ರಿ, ಮಗು ಸಮಸ್ಯೆ ಅವ್ರ ಹತ್ರ ಬಿಟ್ರೆ ಸಂಸ್ಕಾರ ಅದು ಗಟ್ಟಾಗುತ್ತೆ. ನನ್ ಜೀವ ನೋಡ್ಕೊಂಡು ಅವ್ನಿಗೆ ಮಾಡಿದಂಗಾಗತ್ತೆ ಸರ್. ಹೌದು, ಅದಕ್ಕೆ ನಾನೇನು ಹೇಳೋದಪ್ಪ, ಹೌದು ನಿಮ್ಮ ದುಃಖ ವ್ಯಕ್ತಪಡಿಸುವುದ್ರಲ್ಲಿ ತಪ್ಪೇ ಇಲ್ಲ, ಆದರೆ ಇದರಿಂದ ಸಮಾಜಕ್ಕೆ ನೀವೊಂದು ದೊಡ್ಡ ಸಂದೇಶ ಕೊಟ್ರಿ. ತಾಯಿ ತಂದೆಯಾದವರು ಹೆತ್ತು ಮಕ್ಕಳಿಗೆ ಸಂಸ್ಕಾರ ಜೊತೆಗೆ, ಅದರಲ್ಲೂ ಹೆಣ್ಮಕ್ಳಿಗೆ, ನೋಡುವ ನೀನು ಇಂಜಿನಿಯರ್ ಆಗಿರು, ಡಾಕ್ಟರ್ ಆಗಿರು, ಪೊಲೀಸ್ ಆಗಿರು, ಏನೇ ಆಗಿರು, ಅಡುಗೆ ಮನೆಯಲ್ಲಿ ಗೃಹಿಣಿಯಾಗಿ ನಿನ್ನ ಕರ್ತವ್ಯ ಮಾಡಿ ಹೊರಗಡೆ ನೀನು ನಾಯಕಿಯಾಗು, ನೀನು ಶ್ರೇಷ್ಠಳಾಗು, ನೀನು ಗಂಡಸಿನ ಸಮಾನವಾಗಿ ಸಾಧನೆ ಮಾಡು, ಅಧಿಕಾರ ತಗೋ, ಎಲ್ಲ ಮಾಡು, ನೀನು ಯಾವುದೇ ಹಂತಕ್ಕೆ ಹೋಗು. ಆದರೆ ಅಡುಗೆ ಮನೆಯಲ್ಲಿ ಅಥವಾ ಮನೆಯಲ್ಲಿ ಗೃಹಿಣಿಯಾಗಿ ನಿನ್ನ ತನವನ್ನು ನೀನು ಮರೆತು ಬಿಟ್ಟರೆ ಆ ಮನೆ ಕಾಂತಾರ ಆಗ್ಬಿಡುತ್ತೆ ಅಥವಾ ಕಾಡಾಗ್ಬಿಡುತ್ತೆ, ಅದು ಮನೆಯಾಗಿ ಉಳ್ಕೊಳ್ಳಲ್ಲ, ಹೌದಲ್ಲ? ಈಗ ಏನೇ ನಾವು ಆಳುಗಳನ್ನ ಇಡ್ಬೋದು, ಅಡುಗೆ ಬಂದು ಒಂಚೂರು ಅಡುಗೆ ಮಾಡಿ ಇಟ್ಬಿಟ್ಟು ಹೋಗಮ್ಮ ನಾನು ತಿಂಗ್ಳಿಗೆ ಇಷ್ಟು ಸಾವಿರ ಕೊಡ್ತೀನಿ ಅಂತ ಏನೇ ಆಳುಗಳಿಡ್ಬೋದು. ಆದರೆ ಮನೆಗೆ ಬಂದಿರೋ ಹೆಣ್ಣು ಮಗಳು 12 ಗಂಟೆಗೆ ಎದೊಳೋದು, ಹೊಸ್ಲಿಗೆ ನೀರು ಹಾಕಲ್ಲ, ಅಥವಾ ಮನೆ ಮರೆಸಲ್ಲ, ದೀಪ ಹಚ್ಚಲ್ಲ, ಅಥವಾ ಅತ್ತೆ ಮಾವ ಅನ್ನೋ ಗೌರವ ಇಲ್ಲ, ಅಥವಾ ಗಂಡನಿಗೆ ಅಯ್ಯೋ ಬೇಗ ಎದ್ದು ಗಂಡ ಹೊರಗಡೆ ದುಡಿಯೋಕೆ ಹೋಗೋನು, ಆತನಿಗೇನೋ ಟಿಫಿನ್ ಬಾಕ್ಸಿಗೇನೋ ಮಾಡಿಕೊಡ್ಬೇಕು. ಅಂದರೆ ಈ ಯೋಚನೆ ಇಲ್ಲದ ಯಾವ ಹೆಣ್ಮಗಳು, ಆಕೆ ಡಾಕ್ಟರ್ ಆದ್ರೇನು, ಇಂಜಿನಿಯರ್ ಆದ್ರೇನು, ಏನಾದ್ರೇನು, ಯಾಕಂದರೆ ಗಂಡನನ್ನು ಪೋಷಣೆ ಮಾಡುವುದಷ್ಟೇ ಅಲ್ಲ, ಹಾಗೆ ಈಕೆ ಮಾಡುವ ವರ್ತನೆಗಳು, ಈಕೆ ನಡ್ಕೊಳ್ಳೋ ರೀತಿ, ಅಲ್ಲಿ ಬೆಳೆಯುವ ಸಂತಾನಗಳ ಮಕ್ಕಳ ಮೇಲೆ ಪ್ರಭಾವ ಬೀರುತ್ತೆ, ಹೌದಲ್ಲ? ಸರ್, ಮಗು ಹಂಗಿದೆ ಸರ್. ಇವಾಗ 3 ವರ್ಷ ಇದಾರೆ ಮಗು. ಒಂದು ಮಾತು ಅನ್ಸ್ಕೊಳಲ್ಲ ಸರ್. ಆಮೇಲೆ ಅಂದ್ರೆ ಸಾಕು ಅಳುತ್ತಾನೆ ಸರ್, ಸೇಮ್ ಟು ಸೇಮ್. 3 ವರ್ಷ ಇದೆ ಸರ್. ಆಯ್ತು. ಈಗ ನೀವು ನಿಮ್ಮ ಅಕ್ಕ ಅಲ್ಲ, ಇನ್ನೂ ಜಗತ್ತಿನ ಶ್ರೀಮಂತ ಕುಟುಂಬದವರೇ ಬಂದು ಮಗಳನ್ನ ಮದುವೆ ಆಗಪ್ಪ ಅಂದ್ರು ಇನ್ನೊಂದು ಮದುವೆ ಬಗ್ಗೆ ಯೋಚನೆ ಬೇಡ. ಈಗ ನಾನೇನು ಹೇಳ್ತೀನಪ್ಪ, ನೀವು ಕಾರ್ಯಕ್ರಮ ಬಹಳ ದಿನದಿಂದ ಕೇಳಿದ್ರೆ ಗೊತ್ತಾಗಿರುತ್ತೆ. ಇಲ್ಲಿ ಹೆಣ್ಮಕ್ಳು ಅಂದ್ರೆ ಯಾರೋ ಒಬ್ಬ ವ್ಯಕ್ತಿ ಬರ್ತಾನೆ, ನನ್ನ ಹೆಂಡತಿ ಪುರುಷನ ಸಹವಾಸ ಮಾಡಿದ್ದಾಳೆ, ಅಥವಾ ಅವಳು ಕೆಟ್ಟ ಸಂಬಂಧ ಇದೆ, ಅಥವಾ ಈ ರೀತಿ ನನ್ನನ್ನು ಅವಳ ಬಾಯ್ ಫ್ರೆಂಡ್ ಜೊತೆ ಸೇರಿ ಕೊಲ್ಲೋ ಪ್ರಯತ್ನ ಮಾಡ್ತಿದ್ದಾಳೆ, ಅಥವಾ ಈ ರೀತಿಯನ್ನು ಮಾಡ್ತಿದ್ದಾಳೆ, ಅನ್ಯಾಯ ಮಾಡಿಬಿಟ್ಲು ಅಂದ್ರೆ ಈ ತರದ ಸಮಸ್ಯೆ ಎಡವಟ್ಟನ್ನು ನಿನ್ನ ಹೆಂಡತಿ ಮಾಡಿಲ್ಲ, ಹೌದಲ್ಲ? ಇಲ್ಲ ಸರ್, ಅದು ಲೈಫಲ್ಲೂ ಮಾಡದೇ ಇಲ್ಲ ಸರ್. ಅದು ಒಂದು ಅಂದ್ರೆ
ಯಾವಾಗ ಒಂದು ಹೆಣ್ಣು ಮಗಳು ಈಗ ನೀವೇನು ಹೇಳ್ತಾ ಇದ್ದೀರಿ, ಆಕೆ ಅಡುಗೆ ಮಾಡೋಕ್ಕೆ ಬರಲ್ಲ ಅಥವಾ ಮಾತಿಗೆ ಮಾತು ಕೊಡ್ತಾಳೆ, ಆಯಿತು. ಆದರೆ ಇಲ್ಲಿ ಬರೋ ಎಷ್ಟೋ ಸಮಸ್ಯೆಗಳ ಹೋಲಿಸ್ಕೊಂಡ್ರೆ ನಿಂದು ಲೀಸ್ಟ್ ವಿಚಾರ. ಹೌದು ಹೌದು, ಅಡುಗೆ ಮಾಡಬೇಕು ನಿನಗೆ, ಪಾಪ ಹೊರಗಡೆ ಮಾಡಿ ಇಲ್ಲಿ ಬಂದು ಮನೇಲಿ ಕೆಲಸ ಮಾಡಿ ಅದು ಭಾಳ ದೊಡ್ಡ ಭಾರದ ಬದುಕು ಆಗ್ಬಿಡುತ್ತೆ. ಹೌದು, ಆದರೆ ಸುಮ್ಮನೆ ನೀನು ತಲೆ ತಗ್ಸುವಂಥದ್ದು ಏನು ಮಾಡ್ತಾ ಇಲ್ಲ. ಒಂದು ಮಗು ಎತ್ತಿದ್ದಾಳೆ, ಅದರ ಲಾಲನೆ ಪಾಲನೆ ಮಾಡ್ತಿದ್ದಾಳೆ. ನೀವೇನು ಮಾಡ್ತೀರಿ, ನಿಧಾನವಾಗಿ ಅವ್ರದೇ ದಾರಿಯಲ್ಲಿ ಹೋಗಿ ವಶ ಮಾಡ್ಕೊಳ್ಬೇಕು. ಬಿಟ್ಟರೆ ನಾನು ಬಾಡ್ದು ಕೇಳ್ತೀನಿ ಅನ್ನೋ ನಿಮ್ಮ ಅಜ್ಜ ಅಜ್ಜಿ ಅಥವಾ ಅಪ್ಪ ಅಮ್ಮನ ಕಾಲ ಹೋಯ್ತಪ್ಪ, ಏನೋ ಒಂದಂದ್ರೆ ಬಿಟ್ಟು ಹೋಗ್ತೀನಿ ಅನ್ನೋ ಕಾಲ ಇದು. ನನ್ಗೇನ್ ಭಯ ಆಗ್ತಿದೆ ಅಂದ್ರೆ ಸರ್, ಇವಾಗ ಅದು ಆಕ್ಸಿಡೆಂಟ್ ಆಗ್ತಿರೋ ಸರ್, ಅದ್ರ ಬೇರೆ ಏನಾದ್ರು ಊಟದಲ್ಲಿ ನಮಗೆ ವಿಷಯ ಹಾಕಿದ್ರೆ ಏನ್ ಮಾಡೋದು ಅಂತ ಭಯ ಆಗ್ತಾ ಇದೆ. ಇಲ್ಲ, ಈಗ ಒಂದು ಅಂಥದ್ದೇನೋ ಕುತಂತ್ರದ ಬುದ್ಧಿ ಇದ್ದಿದ್ರೆ ಅದು ಒಂದೇ ಪ್ರಯತ್ನ ಹಾಕಿ ಮಾಡ್ತಿರ್ಲಿಲ್ಲ. ತುಂಬ ಪ್ರಯತ್ನ ಮಾಡ್ಬೋದಿತ್ತಲ್ಲಪ್ಪ. ನಾನು ಹೇಳ್ತೀನಿ, ಆಗೋದದ್ದು ಯಾರು ತಪ್ಪಿಸ್ಲಿಕ್ಕಾಗುತ್ತೆ ಅಂತ. ನಮ್ಮ ಎಚ್ಚರದಲ್ಲಿ ನಾವಿರ್ಬೇಕು, ಹೌದಲ್ಲ? ಕೆಲವೊಮ್ಮೆ ಲೋಕದಲ್ಲಿ ಅಂತ ಯಾರು ಅಲ್ಲೇನು ಇಟ್ಟಿರಲ್ಲ, ಆದರೂ ಅಲ್ಲಿರುತ್ತೆ. ಯಾರು ಏನು ಅಲ್ಲಿ ಏನು ಹೋಗಿರಲ್ಲ, ಯಾರು ಓದಂತೆ ಅನಿಸುತ್ತೆ. ಅದನ್ನು ಲೋಕದಲ್ಲಿ ದೆವ್ವಭೂತ ಅಂತಾರೆ. ಕೆಲವು ಪವಾಡಗಳು ಏನೋ ನಮ್ಮ ಹಣೆ ಬರ ನಮ್ಮನ್ನು ಪರೀಕ್ಷೆ ಮಾಡಲಿಕ್ಕೆ ಕೆಲವೊಂದು ವಿಚಾರಗಳು ನಡೆದಿರ್ತಾವೆ. ಅದು ಮನುಷ್ಯನ ಯೋಚನೆಗೆ ನಿಲುಕದ್ದು. ಆದರೆ ನೀರು ಕುಡಿಯೋ ಮುನ್ನ ನಂದೊಂದು ಎಚ್ಚರಿಕೆ ಇರಬೇಕು. ಈಗ ಊಟ ಮಾಡೋ ಮುಂಚೆ ನಾನು ಈ ಆಹಾರ ಸಚಿವರನ್ನ, ಆಹಾರ ಅಧಿಕಾರಿಗಳನ್ನೆಲ್ಲ ಕರೆಸಿ ಚೆಕ್ ಮಾಡ್ಸೋಕ್ಕಾಗುತ್ತಾ ಸಹ ಅಂತ ನೀವು ಹೇಳ್ಬೋದು. ಅದು ನಾನು ಹೇಳೋದು, ಪ್ರಹ್ಲಾದ ಭಗವಂತನ ಮೇಲೆ ಇಟ್ಟ ನಂಬಿಕೆ ಹೇಗಿತ್ತು ಅಂದರೆ, ತಾಯಿ ಕಯಾದು ಕೊಟ್ಟ ವಿಷವೂ ಕೂಡ ಅವನನ್ನು ಏನೂ ಮಾಡಲಿಲ್ಲ ಅಂತ. ನಾನು ನಂಬಿಕೆ ಇಡ್ಬೋದಪ್ಪ, ಅದನ್ನು ಮೀರಿ ಆಗೋದನ್ನು ಯಾರೂ ತಪ್ಪಿಸೋಕ್ಕಾಗಲ್ಲ. ಆದರೆ ನನಗಂತ ಬಹಳ ದೊಡ್ಡ ಸಾಕ್ಷಿ ಸಿಗದೆ ನಾನು ಯಾರನ್ನೂ ದೂಷಣೆ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ವೇಳೆ ಅವರು ತಪ್ಪಿತಸ್ಥರಲ್ಲ ಅಂದಾಗ ನಿನ್ನ ಸುಳ್ಳು ಆರೋಪಕ್ಕೆ ನೀನು ಪಾಪಿ ಆಗ್ತೀಯ. ಅಂಥದ್ದೇನೋ ಇದ್ರೆ ಮುಂದಿನ 8 ತಿಂಗಳೊಳಗಡೆ ನಿನಗೆ ಗೊತ್ತಾಗುತ್ತಪ್ಪ. ಅಂಥ ಚಿಕ್ಕ ಸುಳಿವು ಸಿಕ್ಕ ತಕ್ಷಣನೇ, ಅಥವಾ ಅಂಥದ್ದೊಂದು ಸಾಕ್ಷಿ ಸಿಕ್ಕರೆ, ಸಾಕ್ಷಿಗೆ ಕಾಯ್ತಾ ಕೂರಬೇಡ, ಬಟ್ ಸಿಕ್ಕರೆ ನೀನು ಅಂದೇ ಅದನ್ನು ತ್ಯಜಿಸ್ಬೋದು. ಅದರಲ್ಲಿ ಧರ್ಮ ಇದೆ, ಅದರಲ್ಲಿ ಯಾವ ತಪ್ಪು ಇಲ್ಲ. ಆದರೆ ಈಗ ಅದು ಯಾವ ಸಾಕ್ಷಿಯೂ ಇಲ್ಲದೆ ನೀವು ಅದು ಆ ನಿರ್ಧಾರಕ್ಕೆ ಬರೋದು ಒಳ್ಳೇದಲ್ಲ. ಅರ್ಥ ಆಯ್ತಾ? ಮದುವೆ ಆಗೋದು ಅದು ಒಳ್ಳೇದಲ್ಲ. ಆಗಿದೆಯಪ್ಪ, ಆಗಿರೋದು ಒಂದು ನಿಭಾಯಿಸು. ಮುಂದೆ ನೆಕ್ಸ್ಟ್ ಆಯ್ತೀಯಲ್ಲಪ್ಪ, ಅದು ಅಡುಗೆ ಮಾಡಿ ಇಡ್ಬೋದು, ಆದರೆ ಅದರ ಸಮಸ್ಯೆ ಬೇರೆ ಇರುತ್ತೆ. ಅದು ಇನ್ನೊಂಥರ ಸಮಸ್ಯೆ ಅದು. ಈಗ ಈ ಡೈವರ್ಸ್ ತಗೊಂಡು ನಾನು ಇಲ್ಲ, ನೀ ಇನ್ನೊಂದು ಮದುವೆ ಆಗ್ಬೋದು, ಇನ್ನೊಂದು ಮಗು ಆಗ್ಬೋದು, ಅಂತಿಮವಾಗಿ ಸಮಸ್ಯೆಗಳನ್ನು ಹೆಚ್ಚು ಮಾಡ್ಕೊಳ್ತಾ ಹೋಗ್ತಿರೋ ಹೊರತು ಕಡಿಮೆ ಆಗಲ್ಲ. ಇಲ್ಲ ಸರ್, ನಿಜ ಸರ್, ನೀವು ಹೇಳೋ ಮಾತು. ಗಾಯ ಕಡಿತೈತೆ, ಕೆರ್ಕೊಂಡ್ರೆ ಒಂಚೂರು ಮಜಾ ಸಿಗುತ್ತೆ ಅಂತ ಕೆರ್ಕೊಳ್ಳೋದಿದೆಯಲ್ಲ, ಅದು ಪರಿಹಾರ ಅಲ್ಲ. ಗಾಯ ಇನ್ನೂ ದೊಡ್ಡದಾಗುತ್ತಷ್ಟೇ. ಹಾಗಾಗಿ ಮಜಾ ಸಿಗುತ್ತೆ ಅಂತ ಎಲ್ಲ ವಿಚಾರಗಳಲ್ಲಿ ಕೆರ್ಕೊಳ್ತಾ ಕೂತ್ಕೊಳ್ಬಾರ್ದು. ಸ್ವಲ್ಪ ನೋವು ತಡ್ಕೊಂಡ್ರೆ ಗಾಯವಾಸಿ ಆಗುತ್ತೆ, ಹೌದಲ್ಲ? ಸರ್. ಅಯ್ಯೋ ಕೆರ್ಕೊಂಡ್ರೆ ಒಂಚೂರು ಖುಷಿ ಆಗುತ್ತಪ್ಪ, ಮಜಾ ಅನಿಸುತ್ತೆ ಅಂತ ಕೆರ್ಕೊಳ್ತಾ ಹೋದರೆ ಅದೇನೂ ದೊಡ್ಡದಾಗುತ್ತೆ. ಹಂಗೆ ಈ ವಿಚಾರದಲ್ಲೂ ಅಕ್ಕನ ಮಗಳು ಏನೋ ಅವತ್ತಿನ ಕಾಲದಿಂದಲೂ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಬಂದಿದ್ದೆ. ಅದರ ಪ್ರಕಾರವೇ ಮದುವೆ ಕೂಡ ಆದೆ. ಮುಂದೆಯೂ ಕೂಡ ಅದೇ ಒಳ್ಳೆ ಮನಸ್ಸಿನಿಂದ ಹೋಗಪ್ಪ, ಬದಲಾಗ್ತಾರೆ. ನಾನೇನು ಹೇಳ್ತೀನಿ, ಇದ್ರ ಬಗ್ಗೆ ಹೆಚ್ಚೆಲ್ಲೂ ಪ್ರಸ್ತಾಪ ಇವ್ರ ಹತ್ರ ಏನು ಹೇಳೋಕೆ ಹೋಗಬೇಡ. ನನ್ನ ಹೆಂಡತಿ ಅಂತ ಇನ್ನೊಬ್ಬನಿಂದ ಹೋಗಿ ನನಗೆ ಅನ್ಯಾಯ ಮಾಡುವಷ್ಟು, ಹೊಲಸು ಮಾಡು, ಏನು ತಲೆ ತಗ್ಸುವಷ್ಟು ಏನೂ ಮಾಡಿಲ್ಲ. ಏನಿವತ್ತ ಅಡುಗೆ ಮಾಡ್ತಾ ಇಲ್ಲ, ಇದೇನಿದೆ ಸರಿ ಹೋಗುತ್ತಾಳೆ. ಈಗ ನಾಳೆ ಒಂದು 3 ದಿವಸ 4 ದಿವಸ ರಜಾ ಹಾಕ್ಬಿಟ್ಟು ಎಲ್ಲೋ ಹೋಗಪ್ಪ, ನೀನು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಪ್ಪ, ನಿಮ್ಮ ಅಮ್ಮನ್ನು ಎಲ್ಲೋ ಕರ್ಕೊಂಡು ಹೋಗಪ್ಪ, ಅಥವಾ ಎಲ್ಲೋ ಕಳಿಸಪ್ಪ, ಅಥವಾ ನಿಮ್ಮ ಅಮ್ಮನ್ನು ಸುಮ್ಮ ಕೂತ್ಕೊಳ್ಳೋಕೆ ಕೇಳಪ್ಪ. ಬಟ್ಟೆ ಹಸಿದ್ರೆ ಇಟ್ಟು ಮಾಡ್ಕೊಳಲ್ವಾ? ಮಾಡ್ಕೊಂತ ಸರ್. ನಾನೆಲ್ಲ ಅವಾಗವಾಗ ಹೋಗಿ ಬೆಂಗಳೂರಲ್ಲಿ ಇದ್ದೆ ಸರ್, ಹೋದ ವರ್ಷ 2 ತಿಂಗಳು ಇದ್ದು ಬಂದೆ. ಇದ್ರು ಮಾಡ್ಕೊಂತೀನಿ. ಅವಾಗ ಮಾಡ್ಕೊಂಡಿರ್ತಾನೆ. ಹಂಗೆ ನಿಧಾನಕ್ಕೆ ಅವ್ರ ಜೊತೆ ಇದ್ದು ಹೇಳ್ತಾ ಅದನ್ನು ಸರಿ ಮಾಡ್ಕೊಳ್ಬೇಕೆ ಹೊರತು ಇನ್ನೊಂದು ಮದುವೆ ನಿನಗೆ ಅದು ಒಳ್ಳೇದ ಆಗಲ್ಲಪ್ಪ. ಎಷ್ಟು ಮಾತ್ರ ಹೇಳ್ತೀನಿ, ಈ ಸಮಯದಲ್ಲಿ ಯಾರ್ಯಾರು ಏನೇನು ಹೇಳ್ಕೊಡ್ಬೋದು, ಬಿಟ್ಬಿಡೋ ಇದನ್ನಾಗೋ, ಏನು ಈ ಜಗತ್ತಲ್ಲಿ ಏನಿಬ್ಬರು 2 ಮದುವೆ ಯಾರೂ ಆಗಿಲ್ವ, ಅದು ಇದು ಅಂತ ಏನೇನು ಹೇಳ್ಬೋದು. ನಿಮಗೂ ಕೂಡ ಅಂತಹ
ಈ ಮಂಥರೆಯ ದುರ್ಬೋಧನೆ ಥರ ಕೈಗೆ ಹೇಳ್ಕೊಟ್ಲಲ್ಲ ಮಂಥರೆ ರಾಮನ್ ಕಾಡಿ ಕಳಿಸು ಅಂತ, ಹಂಗೆ ನಿಮಗೂ ಈ ಕೆಲವೊಬ್ಬರು ಹಿತೋಪದೇಶಗಳು ಹಿತ ಅಂತ ಅನ್ನಿಸ್ಬೋದು, ಆದರೆ ನಾಳೆ ನರಕ ತೋರಿಸ್ಬಿಡ್ತವೆ. ಸರ್ ಬಂದಿದ್ದು ಅಂದರೆ ಆಯ್ಕೆ ಮಾಡೋ ಮುಂಚೆ ನನಗೆ ಎಚ್ಚರ ಇರಬೇಕಪ್ಪ, ಕಷ್ಟವೋ ಸುಖವೋ ನಾನು ಈಕೆ ಜೊತೆನೇ ಬಾಳ್ತೀನಿ, ಈಕೆಗೆ ಇಂತಿಂಥ ದೋಷಗಳಿದ್ದಾವೆ, ಅಡುಗೆ ಬರಲ್ಲ ಅನ್ನೋ ಕಾರಣಕ್ಕೆ ಹೆಂಡತಿ ಬಿಡೋದಾಗಿರ್ಬೋದು, ಅಥವಾ ಗೊರಕೆ ಹೊಡಿತಾನೆ ಅನ್ನೋ ಕಾರಣ ಗಂಡನ ಬಿಡೋದಾಗಿರ್ಬೋದು, ಇವು ಅತ್ಯಂತ ಶ್ರೇಷ್ಠ ಒಳ್ಳೆಯ ಕಾರಣ ಆಗಿರೋದಿಲ್ಲ. ಹೌದಲ್ಲಪ್ಪ? ಸರ್ ನಾಳೆ ಬರೋ ಹೆಂಡತಿ ಮತ್ತು ನಿಮಗೇನು ಒಂದು ಕಾರಣ ಕೊಟ್ಟು ನಿಮ್ಮ ಮೇಲೆ ಒಂದು ಕೇಸ್ ಹಾಕ್ಬಿಟ್ಟು ಇಂಥ ಆಸ್ತಿಲಿ ಅರ್ಧ ಅಂತ ತಗೊಂಡು ನೀವು ಗೊರಕೆ ಹೊಡಿತೀರಾ, ಅಥವಾ ನೀವು ಯಾಕೋ ಸರಿಗೆ ನನ್ನ ಜೊತೆ ಇರಲ್ಲ, ಕೂರಲ್ಲ, ನಿಲ್ಲಲ್ಲ, ಮಲಗಲ್ಲ ಅಂತ ಏನೋ ಒಂದು ಕಾರಣ ಕೊಟ್ಟು ಅರ್ಧ ಆಸ್ತಿ ಇಸ್ಕೊಂಡು ಹೋದರೆ ಅದು ಆಮೇಲೆ ಅನ್ಸುತ್ತೆ ಹಳೆ ಹೆಂಡತಿ ಕಾಟನೇ ಚೆನ್ನಾಗಿತ್ತು ಅಂತ. ಸರ್ ಬೇಡ ಬೇಡ ಬೇಡ, ಕಾಲ ಸರಿ ಇಲ್ಲಪ್ಪ, ಸುಮ್ಮನೆ ಅದನ್ನೆಲ್ಲ ಮಾಡ್ಕೊಳ್ತಾ ಹೋಗಬೇಡ. ಪರವಾಗಿಲ್ಲ, ಅಡುಗೆ ಮಾಡ್ತಾ ಇದ್ದೀರಾ, ನಾಳೆ ದಿನ ನನ್ನ ಹೆಂಡತಿಗೆ ನಾನು ಮಾಡಿ ನಿಮ್ಮ ಬೆಲೆ ಅರ್ಥ ಆಗುತ್ತೆ, ನಿಮ್ಮ ಕೆಲಸ ನೀವು ಮುಂದುವರಿಸ್ಕೊಂಡು ಹೋಗಿ, ರೂಢಿ ಮಾಡ್ಕೊಂಡಿದ್ದೀರಾ, ಹಂಗಂತ ನೀವೇ ಮಾಡ್ತಾ ಹೋಗಿ ಅಂತ ನಾನು ಹೇಳಲ್ಲ. ಬಟ್ ಆಕೆಯನ್ನು ನಿಧಾನವಾಗಿ ಮುದ್ದು ಮಾಡಿ ಆಕೆಯ ದಾರಿಯಲ್ಲೇ ನೀವು ನಡೆದು ಆಕೆಗೆ ಬೇಕಾಗಿರೋದನ್ನು ಕೊಡಿಸಿ ನಿಮಗೆ ಬೇಕಾಗಿರೋದನ್ನ ಪಡ್ಕೊಳ್ಬೇಕು ಅಲ್ವನಪ್ಪ? ಈಗ ಒಬ್ಬ ಶಾಸಕನಿಗೆ ಸನ್ಮಾನ ಮಾಡಿ ನಮ್ಮ ಶಾಸಕನಿಗೆ ಜೈ ಅಂತ ಯಾಕಂತಾರೆ? ಮುಂದೆ ಇವ್ರ ಕೆಲಸ ಆಗ್ಬೇಕಿದೆ ಅದಕ್ಕೆ ಅಂತಾರೆ ಅಲ್ವಾ? ಅಂದ್ರೆ ವಶಪಡಿಸಿಕೊಳ್ಳದ ಹೊರತು ಯಾವ ಕೆಲಸನೂ ಮಾಡಿಸ್ಕೊಳ್ಳೋಕ್ಕಾಗಲ್ಲ. ಲಂಚ ಕೊಡೋದು ಯಾಕೆ? ವಶ ಮಾಡ್ಕೊಳ್ತಾರೆ, ಆಮೇಲೆ ಕೆಲಸ ಮಾಡಿಸ್ಕೊಳ್ತಾರೆ. ಹಾಗಾಗಿ ಲಂಚ ಕೊಡೋದು ಒಳ್ಳೇದು ಅಂತ ಹೇಳ್ತಾ ಇಲ್ಲ, ಅದೊಂದು ಬಹಳ ದೊಡ್ಡ ದುರಂತ ಅಥವಾ ಅದೊಂದು ದೊಡ್ಡ ಸಾಮಾಜಿಕ ಪಿಡುಗು. ಆದರೆ ಹೆಂಡತಿ ವಿಚಾರದಲ್ಲಿ ಇನ್ನೊಂದು ಮದುವೆ ಅಂತ ಒಂದು ಏನೋ ಈ ಥರದ್ದು ಪ್ರಯತ್ನ ಮಾಡ್ತಿದ್ದೀರಾ ಅಂತ ಹೆಂಡತಿ ಕಿವಿಗೆ ಬಿತ್ತು ಅಂದಾಗ ಆಕೆ ಇನ್ನೂ ರೊಚ್ಚಿಗಿದ್ದಾಗ ಏನು ಮಾಡ್ಕೊಳ್ತೀರಪ್ಪ ನೀವು? ಅವ್ರು ಮಾಡ್ಕೊಂತ ಹೇಳಿದಾರೆ ಸರ್. ಮಾಡ್ಕೊಂತಿದಾರಾ? ಸರ್ ಅದಕ್ಕೆ ಸ್ವಲ್ಪ ಪ್ರಜ್ಞೆ ಇಲ್ಲ ಸರ್, ತಿಳುವಳಿಕಿದ್ರೆ ಆತರ ಹೇಳಲ್ಲ, ಅದಕ್ಕೆ ಹೇಳೋದು. ಆ್ಯಂಡ್ ತಿಳುವಳಿಕೆ ಇರಲಿ ಬಿಡ್ಲಪ್ಪ. ನನ್ನ ಪುಟ್ಟ ಮಗು ಜಾತ್ರೆಗೆ ಕರ್ಕೊಂಡು ಹೋದೆ, ಅದಕ್ಕೆ ನಾನು ಎಲ್ಲೋ ಬಿಟ್ಬಿಟ್ಟು ನಾನು ಮನೆಗೆ ಬರ್ಬೋದು, ಅದಕ್ಕೇನು ಗೊತ್ತಾಗಲ್ಲ, ಹಂಗಂತ ನಾನು ಬಿಟ್ಟು ಬರ್ಬೋದಾ? ಆಗಲ್ಲ ಸರ್. ಹಂಗೆ ವಯಸ್ಸಾದ ತಾಯಿನೋ ತಂದೆನೋ ಅವ್ರಿಗೇನು ಗೊತ್ತಾಗಲ್ಲ ಅಂತ ಎಲ್ಲೋ ಕಾಡಿಗೆ ಬಿಟ್ಟು ಬರ್ಬೋದಾ? ನನ್ನ ಆತ್ಮಸಾಕ್ಷಿಗೆ ನಾನು ಬದುಕಬೇಕಪ್ಪ. ನನ್ನ ಹೆಂಡತಿ ಹೇಳ್ತಾಳೆ ಇನ್ನೂ 2 ಮದುವೆ ಆಗು ಅಂತ, ನನ್ಗೆ ಆತ್ಮಸಾಕ್ಷಿ ಇರಬೇಕಲ್ವಾ? ಹಾಗಾಗಿ ನಿನ್ನ ಅಂತರಾತ್ಮಕ್ಕೆ ನೀನು ಬದುಕಪ್ಪ. ಕಷ್ಟವೋ ಸುಖವೋ ಕಟ್ಕೊಂಡಿದ್ದೀನಿ, ಬಾಳ್ತೀನಿ. ಇನ್ನೊಂದು ಅಂತ ಹೋದ್ರೆ ಇಲ್ಲಪ್ಪ, ಅದೆಲ್ಲ ದೊಡ್ಡ ದೊಡ್ಡ ರಾಜಕಾರಣಿಗಳೇ ಅಂತ ದುಸ್ಸಾಹಸ ಮಾಡಲ್ಲ, ಕೋಟಿ ಇರೋರೆ. ಸುಮ್ಮನೆ ಯಾಕೆ ಅವನ್ನೆಲ್ಲ ತಲೆ ಕೆಡಿಸ್ಕೊಳ್ತೀಯಪ್ಪ? ಬೇಡ ಬೇಡ, ಕೊಡೋರ್ಗು ನಿನ್ನ ಕೆಲಸ ನೋಡಿಯೋ, ನಿನ್ನ ಸಂಬಳ ನೋಡಿಯೋ, ನಿನ್ನ ಲುಕ್ ನೋಡಿಯೋ ಏನೋ ಮೇಲ್ನೋಟಕ್ಕೆ ಹಂಗೆ ಆಸೆ ಹುಟ್ಟಿಸ್ಬೋದು, ಮದುವೆನೂ ಮಾಡ್ಬೋದು, ಆಮೇಲೆ ಅವ್ರ ವರ್ಷಗಳು ಬೇರೆ ಇರ್ತವೆ. ಸರ್ ಅದಕ್ಕೋಸ್ಕರ ನಾವು ಬೇಡ ಅಂತ ಹೇಳಿದೆ ಸರ್. ಕೈ ಮುಗಿದು ಬಿಡು ಯಪ್ಪ, ಬೇಡ ಕಣ. ಒಂದು ಕಟ್ಕೊಂಡೆ ಸಾಕಾಗಿ ಹೋಗಿದೆ. ಇವಳು ತಿದ್ದುತ್ತೀನಿ ಪಾಪ, ಏನೋ ಗೊತ್ತಾಗುತ್ತಾ ಇಲ್ಲ, ಅದಂತ ನಾನು ತಲೆ ತಗ್ಸುವಂಥದ್ದು ಏನು ಅವಳು ಮಾಡ್ತಿಲ್ಲ ಪಾಪ. ಏನು ಬಡವೆ ಕೊಡ್ಸಿ ಬಂಗಾರ ಕೊಡಿಸಿಲ್ಲ ಅಂದ್ರೆ ನಾನು ಸಾಯ್ತೀನಿ ಅಂತ ಏನು ಬ್ಲಾಕ್ ಮೇಲ್ ಮಾಡ್ತಾ ಇಲ್ಲ. ಅದೇನಿಲ್ಲ ಸರ್, ಅದೇನಿಲ್ಲ ಅಲ್ವಾ? ಹೊಲದ ಕೆಲಸ ಚೆನ್ನಾಗಿ ಮಾಡ್ತಾಳೆ ಅನ್ನೋ ಖುಷಿ, ಅಲ್ಲಿಗೆ ನೇಮಿಸಿ ಅದನ್ನು ಮಾಡಿಸಿ. ಅದು ಚೆನ್ನಾಗಿ ಮಾಡ್ತಾಳೆ ಸರ್, ಅದೇನು ಮೋಸಿಲ್ಲ. ಅಂದ್ರೆ ಈಗ ನಾನು ಒಬ್ಬ ಕ್ರಿಕೆಟ್ ನೋಡ್ತೀರಾ? ನೋಡಲ್ಲ ಸರ್. ನೋಡಲ್ಲ? ಯಾವ್ದೋ ಒಂದು ಕಬಡ್ಡಿ ಆಟನೇ, ಇನ್ನೂ ಯಾವುದೋ ಒಂದು ತಗೊಳ್ಳಿ. ನೋಡ್ತೀನಿ ಸರ್, ನೋಡ್ತೀನಿ ಕ್ರಿಕೆಟ್ ನೋಡ್ತೀನಿ, ಕಬಡ್ಡಿ ನೋಡ್ತೀನಿ. ಆಯ್ತು, ಒಬ್ಬ ಬೌಲರ್ನ ತಗೊಂಡೋಗ್ಬಿಟ್ಟು ಅಯ್ಯೋ ಇವನಿಗೆ ಬ್ಯಾಟಿಂಗ್ ಬರಲ್ಲ, ಆಚೆ ಹಾಕಿ ಇವನ್ನ ಅಂದ್ರೆ ಅವ್ನು ಮೇನ್ ಬೌಲಿಂಗ್ ಅವನದು. ಅವನು ಸೆಂಚುರಿ ಹೊಡಿಲಿಲ್ಲ ಅಂತ ಬೇಜಾರು ಮಾಡ್ಕೊಳಕ್ಕಾಗುತ್ತಾ? ಬೌಲರ್ ಕೆಲಸ ಎಂಡಲ್ಲಿ ಬರ್ತಾನೆ, ಒಂದು 2-3 ರನ್ ಹೊಡಿತಾನೆ, ಅವ್ನು ಔಟ್ ಆಯ್ತಾನೆ, ಅಷ್ಟೇ ಅವನ ಕೆಲಸ. ಅವನನ್ನು ಎಲ್ಲಿ ಬಳಸಬೇಕು ಅಲ್ಲಿ ಬಳಸಬೇಕು ನಾವು. ಹಂಗೆ ನಿನ್ನ ಹೆಂಡತಿ ಸ್ಟ್ರೆಂತ್ ಏನು ಅದನ್ನ ಅವರಿಂದ ಮಾಡಿಸ್ಬೇಕು. ನಾನು ಬೌಲರ್ ತಗೊಂಡೋಗ್ಬಿಟ್ಟು ಬ್ಯಾಟಿಂಗ್ ಮಾಡು, ಸೆಂಚುರಿ ಹೊಡಿ ಅಂತಂದರೆ ಅದು ಸರಿ ಹೋಗಲ್ಲ. ಹಂಗೆ ಎಲ್ಲರಿಗೂ ಒಂದೊಂದು ಸ್ಟ್ರೆಂತು ವೀಕ್ನೆಸ್ ಅಂತ ಇರುತ್ತೆ, ಹೌದಲ್ಲಪ್ಪ? ಸರ್. ಹಾಗೆ ತುಂಬ ಚೆನ್ನಾಗಿ ಹಾಡೋಳನ್ನ ಕರ್ಕೊಂಡೋಗಿ ಸಾಂಗ್ ಹಾಡೋರನ್ನ ಕರ್ಕೊಂಡೋಗ್ಬಿಟ್ಟು ಮೈಕಲ್ ಜಾಕ್ಸನ್ ಥರ ಡ್ಯಾನ್ಸ್ ಆಡು ಅಂದ್ರೆ ಏನು ಆಡ್ತಾನೆ ಅವನು? ಸಾಂಗ್ ಸ್ಟ್ರೆಂತ್ ಬೇರೆ, ಅವನ ವೀಕ್ನೆಸ್ ಬೇರೆ. ಹಂಗೆ ನಿಮ್ಮ ಹೆಂಡತಿಯ ಶ್ರೇಷ್ಠತೆಗಳನ್ನ ಲೆಕ್ಕ ಹಾಕಿ, ಓಕೆ ಈಕೆ ಸಭ್ಯಸ್ಥಳಿದ್ದಾಳೆ ಅಥವಾ ಗಂಡನಿಗೆ ನಿಯತ್ತಾಗಿರೋಳಿದ್ದಾಳೆ, ಈಕೆ ಹೊಲದಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾಳೆ, ಏನೋ ಒಳ್ಳೇದೊಂದಷ್ಟು ಇದ್ದಾವೆ, ಅದನ್ನು ಮೊದಲು ಲಿಸ್ಟ್ ಮಾಡಬೇಕು. ಅಂದರೆ ಮಾತೆತ್ತಿರ ನಮಗೆ ಕೆಟ್ಟದ್ದೇ ಕಾಣುತ್ತೆ. ಅವಾಗ ಏನು ಅನ್ಸ್ಬಿಡುತ್ತೆ, ಬಿಡು ಇನ್ನೊಂದಕ್ಕೆ ಹೋಗೋಣ, ಇನ್ನೊಂದು ಮಾಡ್ಕೊಂಬಿಡೋಣ,
ಹಿಂಗೆ ಏನೇನೋ ಇನ್ನೊಮ್ಮೆ ಯೋಚನೆಗಳು ಬರ್ತಾವೆ. ಆದರೆ ಅವೆಲ್ಲ ಆಗ ರಾತ್ರಿ ಸಮಯದಲ್ಲಿ ಚಂದ, ಬೆಳಗ್ಗೆ ಆದರೆ ಅವೆಲ್ಲ ಒಳ್ಳೇದಾಗಲ್ಲ. ಒಂದು ಹೆಣ್ಮಗಳಿಗೆ, ಒಂದು ಮಗುವಿಗೆ ಅನ್ಯಾಯ ಮಾಡಿದ ಪಾಪ ಯಾಕಪ್ಪ ಈ ಜನ್ಮದಲ್ಲಿ ಕಟ್ಕೊಳ್ತೀಯಾ? ಬೇಡ. ಅಕ್ಕನ ಮಗಳು ನಿನ್ನ ನಂಬಿಕೊಂಡು ಬಂದಿದ್ದಾಳೆ, ಅವಾಗ ಅನ್ಯಾಯ ಮಾಡಬೇಡ. ಊಟದ ಕಾರಣಕ್ಕೆ ಬಿಟ್ಟೆ ಅಂತ ನಾಳೆ ಸಾಯೋ ಕಾಲಕ್ಕೆ ನಿನಗೆ ಪಶ್ಚಾತ್ತಾಪ ಬಂದರೆ ಯಾವುದೋ ರೋಗ ಬೇಡ, ಇದೇ ಕಾರಣ ನೀನು ಸತ್ತೋಗ್ಬಿಡ್ತೀಯ. ಅಯ್ಯೋ ಥೋ ಎಂಥ ಕಾರಣ ಕೊಟ್ಬಿಟ್ಟು ನಾನು ಮೊದಲನೇ ಹೆಂಡ್ತಿ ಬಿಟ್ಟುಬಿಟ್ಟೆ ನೋಡಿ, ಇವತ್ತು ನನಗೇನು ಸ್ಥಿತಿ ಬಂದಿದೆ ಅನ್ನಂಗೆ ಆಗುತ್ತೆ ಕತೆ. ಬೇಡ, ಅದು ಒಳ್ಳೆ ಕಾರಣ ಅಲ್ಲ. ನೋಡಿ, ನೀವು ಆಕೆಯನ್ನು ವಶ ಮಾಡಿಕೊಂಡು ಆಕೆಯದ್ದೇ ದಾರಿಯಲ್ಲಿ ಹೋಗಿ ಮುದ್ದು ಮಾಡಿ ಪ್ರೀತಿಸಿ ಹಾಗೆ ಕೆಲಸ ಮಾಡಿಸ್ಕೊಳ್ಬೇಕೇ ಹೊರತು ತುಂಬ ಬಡ್ದ ಅಂತ ಹೋದ್ರೆ ಆಗಲ್ಲ. ಇರಲಿ, ನಿಮ್ಮ ತಾಳ್ಮೆಯನ್ನು ಮೆಚ್ಚಬೇಕಾದ್ದೆ. ಪಾಪ ನೋಡಿ, 4 ಎದ್ದು ಹೇಳ್ತೀರಿ, ಅಡುಗೆ ಮಾಡ್ತೀರಿ, ಪಾತ್ರೆ ತೊಳಿತೀರಿ, ಏನೋ ಗ್ರೇಟಪ್ಪ. ನಿಮ್ಮಂಥವ್ರು ಸಿಗೋದು ಅವ್ರ ಭಾಗ್ಯ ಮಾಡಿರಬೇಕು. ಬಟ್ ನಿಮ್ಮ ಬೆಲೆ ಅವ್ರಿಗೆ ಅರ್ಥ ಬರುತ್ತೆ, ಅಂಥ ಸಮಯವೂ ಬರುತ್ತೆ. ಆದರೆ ಅದು 2ನೇ ಮದುವೆ ಅನ್ನೋದು ಪರಿಹಾರ ಅಲ್ಲ. ಆಯ್ತಾ? ಆಯ್ತಾರೆ ಇವಾಗ ಏನೋ 2 ತಿಂಗಳಾಗ್ರೆ ಅವ್ರಿಗೆ ಬರಲ್ಲ ಸರ್ ಅಷ್ಟೇ. ಏನಪ್ಪ? ನಮ್ಗೆ ಇವಾಗ ಇನ್ನೊಂದು 2 ತಿಂಗಳಾದ್ರೆ 5 ವರ್ಷ ಆಗುತ್ತೆ ಸರ್ ಮ್ಯಾರಿಡ್ ಆಗಿ. ಇರ್ಲಿ ಬುದ್ಧಿ ಬರ್ಲಿ ಸರ್. ಯಾಕಂದ್ರೆ ಅವಾಗಲೇ ನಮ್ಮ ಅಪ್ಪ ಅಮ್ಮನ ಮಾತನ್ನ ಕೇಳ್ಬೇಕಾಗಿ ಸರ್, ಅವಾಗ ಬೇಡ ಅಂತ ಹೇಳಿದ್ರು ಅವರು. ಅದೇನೇ ಇರಲಿ, ಈಗ ನಾನು ಅದ್ರ ಬಗ್ಗೆ ಮಾತಾಡಿದ್ರೆ ತಪ್ಪಾಗುತ್ತಪ್ಪ. ಅವ್ರು ಹೇಳಿದ್ರು, ಅವ್ರ ಕೆಲಸ ಅವ್ರು ಹೇಳಿದ್ರು. ಬಟ್ ನಿನಗೊಂದು ಕರುಣೆ ಇತ್ತು ಆ ಮನೆತನದ ಮೇಲೆ, ಅಕ್ಕನ ಮನೆತನ ಅಥವಾ ಅದೇನೋ ಒಂದು ಕರುಣೆ ಇತ್ತು ಆಗಿತ್ತು. ಈಗಿಲ್ಲ ಅಂದ್ರೆ ನಿನ್ನ ಕರುಣೆಯಲ್ಲಿ ದೋಷ ಇದೆ ಅಂತ ಆಗುತ್ತೆ, ಹೌದಲ್ಲ? ಯಾಕಂದ್ರೆ ಕರುಣೆ ಅಲ್ಲಿನ ಯಾವುದೇ ಸ್ಥಿತಿಯನ್ನು ಒಪ್ಪಿಕೊಳ್ಳೋದೇ ಆಗಿದೆ, ಅಕ್ಸೆಪ್ಟ್ ಮಾಡೋದೇ ಆಗಿದೆ, ಹೌದಲ್ಲ? ಊಟ ಬರಲಿ ಬರದೇ ಇರಲಿ, ದುಡ್ಡು ಇರಲಿ ಇಲ್ಲದೆ ಇರಲಿ, ಯಾಕಂದ್ರೆ ನನ್ನ ಕರುಣೆ ಬಂದಿದ್ದೇ ಅವರ ಸ್ವಲ್ಪ ಪರಿಸ್ಥಿತಿ ಚೆನ್ನಾಗಿಲ್ಲ, ಅಥವಾ ಅವರಿಗೆ ನನ್ನ ಅವಶ್ಯಕತೆ ಇದೆ, ಗಂಡು ಮಕ್ಕಳಿಲ್ಲ, ಇಂಥದ್ದೇನೋ ಕಾರಣಕ್ಕೆ ಅವ್ರ ಮನೆತನದ ಮೇಲೆ ಅಥವಾ ಅಕ್ಕನ ಬದುಕಿನ ಮೇಲೆ ಕರುಣೆ ಬಂದು. ಬಟ್ ಈಗ ಅಕ್ಕನ ಮಗಳು ನೋಡಿ ಕರುಣೆ ವಾಪಸ್ ಹೊಂಟೋಯ್ತು ಅಂದ್ರೆ ಅದು ಅವ್ರ ದೋಷ ಅಲ್ಲ, ಅದು ನನ್ನ ದೋಷ. ಕರುಣೆ ಅನ್ನೋದು ಶಾಶ್ವತವಾಗಿ ಇರಬೇಕಾದದ್ದು, ಅದು ಆಗಾಗ ಬದಲಾಗುತ್ತೆ ಅಂದ್ರೆ ಹಂಗಾಗಬಾರ್ದು. ಇರ್ಲಿ, ಸಹನೆ ಮಾಡಿದ್ದೀರಿ, 5 ವರ್ಷ ಆ್ಯನಿವರ್ಸರಿ, ಅವ್ರದ್ದೇ ದಾರಿಯಲ್ಲಿ ಹೋಗಿ ಅವರನ್ನು ಖುಷಿ ಪಡಿಸಿ, ಅವರಿಗೆ ಬೇಕಾದ ಒಂಚೂರು ತಂದು ಕೊಡಿ, ಪರವಾಗಿಲ್ಲ, ಮಾಡ್ಕೊಂಡು ಬಂದಿದ್ದೀರಾ. ನನ್ನ ಹೆಂಡತಿಗೆ ನಾನು ಅಡುಗೆ ಮಾಡಿ ಬಡಿಸ್ತೀನಪ್ಪ, ಇನ್ನೇನು ಯಾರೋ ಪಕ್ಕದವ್ರಿಗೆ ಬಡಿಸ್ತಾ ಇಲ್ಲ, ಇನ್ಯಾರಿಗೂ ಬಡಿಸ್ತಾ ಇಲ್ಲ, ಪರವಾಗಿಲ್ಲ ಅಂದ್ಕೊಂಡು ಇದನ್ನು ಪಾಸಿಟಿವ್ ಆಗಿ ತಗೊಳ್ಳಿ. ಆದರೆ ಇನ್ನೊಂದು ಮದುವೆ ಅನ್ನೋದು ಮೇಲ್ನೋಟಕ್ಕೆ ಪರಿಹಾರ ಥರ ಅನಿಸಿದ್ರು ಆಮೇಲೆ ಅದು ನರಕ ತೋರಿಸುತ್ತೆ. ಒಳ್ಳೇದಾಗ್ಲಪ್ಪ, ಆ ಮಗು ಒಳ್ಳೆ ಭವಿಷ್ಯ ಇದೆ, ಆ ಮಗು ಮುಖ ನೋಡು, ಈಕೆಯನ್ನು ದೂಷಿಸಬೇಡ. ಆ ಹೊಲದಲ್ಲಿ ಕೆಲಸ ಮಾಡ್ತಾರೋ ಎಲ್ಲಿ ಮಾಡ್ತಾರೋ ಆ ವಿಚಾರದಲ್ಲಿ ಆಕೆಯನ್ನು ಶ್ಲಾಘನೆ ಮಾಡು. ಯಾಕಂದರೆ ಹೊಗಳದೆ ನಾರಿ ಮನಸ್ಸು ಕೊಡಳು, ಹೌದಲ್ಲ? ಹೊಗಳಬೇಕು. ಯಾಕಂದರೆ ಒಂದು ದೋಷ ಇಟ್ಟುಕೊಂಡು ನಾನು ಅವಳನ್ನು ದೂಷಿಸ್ತಾ ಜೀವನ ಪೂರ್ತಿ ಬಾಳಿಸೋದಕ್ಕಿಂತ ಅಥವಾ ನೋಯಿಸೋದಕ್ಕಿಂತ ಆಕೆಯ ಒಳಿತನ್ನ ಪಾಸಿಟಿವ್ ಸೈಡ್ ಅಂತ ಇರುತ್ತೆ. ಏನು ಹೊಲದಲ್ಲೆಲ್ಲ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ಕೊಂಬರ್ತೀಯ, ಹೆಂಗೆ ಕಲಿತೆ ಇದೆಲ್ಲ ಸೂಪರ್ ಕಣೆ ನೀನು, ಮಗು ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀಯ, ಏನೇನೋ ಒಳ್ಳೇದು ಹೇಳ್ತಾ ಹೋಗ್ತಾ ಅವಾಗ ಅಯ್ಯೋ ನನ್ನ ಗಂಡ ನನ್ನ ಶ್ರಮ ಕಷ್ಟ ಅರ್ಥ ಮಾಡ್ಕೊಳ್ತಾನಪ್ಪ. ಯಾಕಂದರೆ ಎಷ್ಟೋ ಹೆಣ್ಮಕ್ಳು ಬೆಳಗಿನ ಸಂಜೆವರೆಗೂ ನಾಯಿ ದುಡ್ದಂಗೆ ದುಡಿತಾರೆ, ಕತ್ತೆ ದುಡ್ದಂಗೆ ದುಡಿತಾರೆ, ಅಥವಾ ಏನು ನಾಯಿಗಂತೆ ನಿಯತ್ತಾಗಿರ್ತಾರೆ, ಕತ್ತೆಯಂತೆ ದುಡಿತಾರೆ. ಆದರೆ ಗಂಡನಿಂದ ಒಂದು ಪ್ರಶಂಸೆಯ ಮಾತಿರೋದಿಲ್ಲ ಪಾಪ. ಅಯ್ಯೋ ನಮಗೋಸ್ಕರ ಇಷ್ಟೆಲ್ಲ ಮಾಡ್ತೀಯಲ್ಲೇ ಪಾಪ, ನಾನು ನಿನ್ನೂ ಚೆನ್ನಾಗಿ ನೋಡ್ಕೊಳ್ಬೇಕು, ನಿನ್ನ ಕೈಯಲ್ಲಿ ದುಡಿಸ್ಕೊಳ್ತಾ ಇದ್ದೀನಿ. ಇನ್ನು ಗಂಡ ಹಿಂಗೆ ಅಂದ್ಬಿಟ್ರೆ ಸಾಕು, ಗಂಡನ ಬೇಕಾದ್ರೆ ಮನೇಲಿ ಕೂರಿಸಿ ನಾನು ಸಾಕ್ತೀನಿ ಕಣ್ರಿ ನಿಮ್ಮನ್ನ ಅಂತ ಹೆಂಡತಿ ಹೇಳ್ತಾಳೆ. ಆದರೆ ಆ ಹೆಣ್ಮಕ್ಳಿಗೆ ಅಂತ ಒಳ್ಳೆ ಮಾತನ್ನು ಗಂಡನಿಂದ ಕೇಳೋ ಯೋಗವೇ ಇರೋದಿಲ್ಲ. ಅದೇ ಯಾರೋ ಹೊರಗಡೆ ಅವ್ರಿಗೆ ಒಂದು ಹೊಗಳಿ ಬರ್ತಾನೆ, ಮನೇಲಿರೋ ಹೆಂಡ್ರ ಮಕ್ಳಿಗೆ ಹೊಗಳಲ್ಲ. ಮಗನೇ, ಬೇರೆಯವ್ರ ಮಕ್ಕಳೆಲ್ಲ ತಂದೆ ತಾಯಿಗಳು ತಲೆ ತಗ್ಸೋ ಥರ ಎಷ್ಟು ಜನ ಮಾಡಿಬಿಟ್ರು. ನಿನ್ನ ಬಗ್ಗೆ ನನಗೆ ಹೆಮ್ಮೆ ಇದೆ ಕಣೋ, ನೀನು ಹೋಗ್ತೀಯಾ ಬರ್ತೀಯಾ, ಏನಾದರೂ ಇದ್ರೆ ನಮ್ಮ ಹತ್ರ ಮುಚ್ಚಿಡಲ್ಲ. ಮಕ್ಕಳು ಮುಂದೆ ಇಂಥ ಮಾತು ಹೇಳೋಕೆ ನಾವು ಹಿಂದೆ ಮುಂದೆ ನೋಡ್ತೀವಿ. ಹಾಗಾಗಿ ಹೊಗಳಬೇಕು ಅವರನ್ನು, ಅವರ ಒಳ್ಳೆ ಗುಣಗಳನ್ನು, ಅವ್ರ ಒಳ್ಳೆ ಕೆಲಸಗಳನ್ನು ಹೇಳ್ತಾ ಹೇಳ್ತಾ ಆವಾಗ ಏನನ್ಸುತ್ತೆ, ಹೌದಪ್ಪ ನನ್ನ ಗಂಡ ನನ್ನ ಶ್ರಮಕ್ಕೆ ಬೆಲೆ ಕೊಡ್ತಾನಪ್ಪ. ಆಗ ನೀವು ಹೇಳ್ದಂಗೆ ಕೇಳೋಕೆ ಶುರು ಮಾಡ್ತಾರೆ. ಸ್ವಲ್ಪ ಆ ರೀತಿ ಒಲಿಸ್ಕೊಳ್ಬೇಕೆ ಬಿಟ್ಟರೆ ನಾನು ಇನ್ನೊಂದು ಮದುವೆ ಆಗ್ಬಿಡ್ತೀನಿ, ನಾನು ಹೆಂಡ್ರೆ ಹೇಳಿದ್ಲು ಇನ್ನೊಂದು ಆಗು ಅಂತ ಅದೇ ಆಗಪ್ಪ. ಇನ್ನೇನು ಈಗ ಈಗ
ಅನ್ನನಾದ್ರೂ ನೀನು ಮಾಡ್ಕೊಂಡು ತಿಂತಾ ಇದೀಯ, ಆಮೇಲೆ ಹೋಟ್ಲಲ್ಲಿ ತಿನ್ಬೇಕಾಯ್ತದೆ. ಇಲ್ಲೂ ಇಲ್ಲ ಅಲ್ಲೂ ಇಲ್ಲ. ಯಾರ ಮಾತ ಕೇಳಿ ಮದುವೆ ಅದೇ ಅನ್ನಂಗೆ ಆಗುತ್ತೆ ಕತೆ. ಬೇಡ ಬೇಡ, ಅದೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಪ್ಪ. ಒಳ್ಳೇದಾಗುತ್ತೆ, ಧೈರ್ಯವಾಗಿರು, ಶುಭವಾಗಲಿ. ಆ ಹೆಣ್ಮಗಳನ್ನ ಹೆಚ್ಚು ಪ್ರೀತಿ ಮಾಡು, ಹೊಗಳು, ಆಕೆಯ ಒಳಿತನ್ನ ಪ್ರಶಂಸೆ ಮಾಡು. ಆ ಮೂಲಕ ಒಲಿಸ್ಕೊ. ನಿನ್ನ ಅಕ್ಕನೂ ಕೆಟ್ಟವಳಲ್ಲ, ನಿನ್ನ ಹೆಂಡತಿನೂ ಕೆಟ್ಟವಳಲ್ಲ. ಕೆಟ್ಟವಳು ಯಾರು ಅಂದರೆ ನಿನ್ನ ಕಾರ್ಯಕ್ರಮ ಕೇಳ್ತಾ ಹೋಗು. ಗಂಡ ಮನೇಲಿ ಇಲ್ಲದ ಸಮಯದಲ್ಲಿ ಇನ್ನೊಬ್ಬನಿಗೆ ಮನ್ಸು ಕೊಡ್ತಾಳಲ್ಲ, ಅವನು ಕೆಟ್ಟವಳು. ಆಯ್ತಲ್ಲ, ಇವುಗಳನ್ನೆಲ್ಲ ನೀನು ಹಂಗೆ ತಗೊಳೋಕ್ಕಾಗಲ್ಲ. ಒಳ್ಳೆದಾಗ್ಲಿ, ನಿನ್ನ ಮನೆ, ನಿನ್ನ ವಂಶ ಮುಂದುವರಿಯೋದಿಕ್ಕೆ ಒಂದು ಮಗು ಇದೆ, ಹೌದಲ್ಲ? ಸರ್. ಆ ಮಗುವಿಗೆ ನೀನು ಜೊತೆ ಇದ್ದು ಒಳ್ಳೆ ಸಂಸ್ಕಾರ ಕೊಡು. ಬಿಟ್ಟು ಇನ್ನೊಂದಾಗೋದ್ರಿಂದ ಎರಡೆರಡು ಸಂಸಾರ ಹಾಳಾಗುತ್ತಷ್ಟೆ. ಅಪಾಯಿಂಟ್ಮೆಂಟ್ ತಗೊಂಡ್ರೆ ನೀವು ಸಿಗ್ತಿರಲ್ಲ ಸರ್? ತಗೊಂಡ್ರೆ ಅಲ್ಲಿ ಇದರಲ್ಲಿ ಹೇಳಿಲ್ಲಲ್ರಿ ಸರ್, ಅದಕ್ಕೋಸ್ಕರ ಕನ್ಫರ್ಮ್ ಮಾಡ್ಕೊಳ್ಳಿ. ಆಗ್ಲಿ ಸಿಗ್ತಿ. ಒಮ್ಮೆ ಆಕೆ ಮಾತಾಡ್ಲಿಕ್ಕೆ ಒಪ್ಪಿದ್ರೆ ಮಾತಾಡಿಸಿ, ಇಲ್ಲ ಅಟ್ಲೀಸ್ಟ್ ಅವ್ರ ಮುಂದೆನೇ ಈ ಕಾರ್ಯಕ್ರಮವನ್ನು ಕೇಳಿ ಅವ್ರಿಗೂ ಈ ಹೆಣ್ಮಕ್ಳ ಕಥೆಗಳ ಬಗ್ಗೆ ಆಸಕ್ತಿ ಬಂದರೆ ಅವ್ರಿಗೂ ಗೊತ್ತಾಗುತ್ತೆ ಯಾರ್ಯಾರು ಹೆಂಗಿದ್ದಾರೆ, ನಾನು ಹೆಂಗಿರಬೇಕು. ಇದಕ್ಕೆ ಮುಂಚೆ ಒಂದು ಹೆಣ್ಮಕ್ಳು ಕರೆ ಮಾಡಿದ್ರಲ್ಲ, ಬೇರೆಯವ್ರ ಕತೆ ಕೇಳೇ ನಾನು ಯಾವ್ದು ಸರಿ ಯಾವ್ದು ತಪ್ಪು, ಅಯ್ಯೋ ನಾನು ಹಿಂದೆ ಈ ಥರ ತಪ್ಪು ಮಾಡ್ತಾ ಇದ್ದೆ, ಈಗ ನಾನು ಸರಿ ಇದ್ದೀನಿ. ಹಂಗೆ ಈ ನಿಮ್ಮ ಶ್ರೀಮತಿಯವ್ರಿಗೆ ಇಂಥದ್ದೇನೋ ಅವ್ರಿಗೆ ಕೇಳು ಅಂತ ಹೇಳೋಕ್ಕಾಗಲ್ಲ, ಬಟ್ ಆನ್ ಮಾಡಿಬಿಟ್ಟು ನಡ್ಮಲ್ಲಿ ಇಡಬೇಕು. ಹ್ಞೂ ಸರ್. ಅವಾಗ ಒಂದು ಚೂರು ನೀವು ಕೇಳಿಸ್ಕೊಂಡು ಅವ್ರಿಗೂ ಕೇಳಬೇಕು. ಹಾಂ ಸರ್, ಕೇಳಿಸ್ಕೊಂಡಿದ್ದೀನಿ ಸರ್. ನಾನು ಅವ್ರಿಗೆ ಕೇಳಿಸಿಲ್ಲ ಸರ್. ಕೇಳಿಸ್ಬೇಕು. ಆಗ ಯಾವುದೋ ಒಂದು ಒಳ್ಳೆ ಹೆಣ್ಮಗಳು ದುಃಖದ ಕಥೆಯನ್ನು ಕೇಳಿಸು. ಅಯ್ಯೋ, ಹೊರಗಡೆ ಇಷ್ಟು ನರಕ ಅನುಭವಿಸ್ತಾರೆ ಹೆಣ್ಮಕ್ಳು ಗಂಡನ್ನು ಉಳಿಸ್ಕೊಳ್ಳೋಕೆ, ನನಗೆ ಯಾಕಪ್ಪ ಈ ಅಹಂಕಾರ ಅಂತ ಆಕೆಗೆ ಅನ್ನಿಸ್ಬಿಡ್ಬೇಕು ಅಂತ ಎಪಿಸೋಡ್ ಕೇಳಿಸ್ಬೇಕು. ಆಗ್ಲಪ್ಪ, ದೇವ್ರು ಒಳ್ಳೇದು ಮಾಡಲಿ. ಮುಂದಿನ ಒಂದು 5-6 ತಿಂಗಳು ನಿಧಾನಕ್ಕೆ ನಿನ್ನ ಹೆಂಡತಿಯಲ್ಲಿ ಪರಿವರ್ತನೆಯನ್ನು ನೋಡ್ತೀಯ. ದೇವ್ರು ನಿನ್ಗೆ ಒಳ್ಳೇದು ಮಾಡಲಿ, ಶುಭವಾಗಲಿ. ಸರ್, ಅಪಾಯಿಂಟ್ಮೆಂಟ್ ತಗೊಂಡ್ರೆ ಸರ್ ಸಿಗ್ತಿರಲ್ರಿ ನೀವು? ಅಂದರೆ ನೇರವಾಗಿ ಸದ್ಯಕ್ಕೆ ಭೇಟಿ ಇಲ್ಲ, ಫೋನ್ ಕಾಲ್ ಮೂಲಕ ಮಾತಾಡ್ಬೋದು. ಹಾಂ ಸರ್, ಫೋನ್ ಕಾಲಕ್ಕೆ ಸರ್. ಓಕೆ, ಪರ್ಸ್ನಲಿ ಸಿಗ್ತೀವಪ್ಪ, ಮಾತಾಡ್ಬೋದು. ಲೈನ್ ಇದರಲ್ಲಿ ಲೈನ್ ಸಿಗಲ್ಲ ಸರ್. ನೀವು ಅದೇ ಕಾರ್ಯಕ್ರಮದಲ್ಲಿ ಹೇಳಿಲ್ಲಲ್ರಿ, ಅದಕ್ಕೋಸ್ಕರ ಕೇಳಿದ್ರೆ. ಈಗ ನೀವು ಮಾತಾಡ್ತಿರೋದು ಕಾರ್ಯಕ್ರಮದಲ್ಲೇ, ಗೊತ್ತಲ್ವ ನಿಮಗೆ? ಹ್ಞೂ ಸರ್, ಗೊತ್ತು ಸರ್, ಗೊತ್ತು. ಸೊ ನೀವು ಪರ್ಸ್ನಲಿ ಮಾತಾಡ್ಬೇಕಂದ್ರೆ ಇದೇ ನಂಬರ್ಗೆ ಒಂದು ವಾಟ್ಸಪ್ ಮಾಡಿ, ನನಗೊಂದು ಸಮಯ ಬೇಕು ಅಂತ ಕೇಳಿ ಅವ್ರು ನಿಮ್ಗೊಂದು ಸಮಯ ಕೊಡ್ತಾರೆ. ನೀವೇ ಮಾತಾಡ್ತಲ್ಲ ಸರ್? ಅಯ್ಯಪ್ಪ, ನಾನೇ ಮಾತಾಡ್ತೀನಿ. ಥ್ಯಾಂಕ್ ಯು ಸರ್. ಅದಕ್ಕೆ ಯಾಕಂದ್ರೆ ಬೇರೆಯವರೆಲ್ಲ ಅಮರ್ಸ್ತಾರಲ್ರಿ ಸರ್, ಅದಕ್ಕೆ. ಅಯ್ಯೋ ಹಾಗೇನಿಲ್ಲ, ಹಾಗೆ. ಶುಭವಾಗ್ಲಿ, ಒಳ್ಳೇದಾಗ್ಲಿ. ನೋಡಿ ಪಾಪ, ಅವರು ಹೇಳ್ತಿರೋದ್ರಲ್ಲಿ ತಪ್ಪೇ ಇಲ್ಲ. ಅಂದರೆ ಬೇರೆ ಮದುವೆ ಆಗ್ತೀನಿ ಅನ್ನೋದನ್ನು ಅವರು ಒಂದು ಆಪ್ಷನ್ ಆಗಿ ಸಲಹೆ ಕೇಳಿದ್ರಷ್ಟೇ. ಬಟ್ ಅದು ಅವರು ಹಾಗೆ ಆಗ್ತೀನಿ ಸರ್ ಅಂತ ಏನಿರಲಿಲ್ಲ ಅದು. ಆದರೆ ಇಲ್ಲಿರುವ ಬಹಳ ಜ್ವಲಂತವಾದ ಸಮಸ್ಯೆ ಏನಂದರೆ, ನೋಡಿ, ನಿಮ್ಮ ಮಗಳದು ಎಷ್ಟೇ ಸುಂದರಿ ಆಗಿರಲಿ, ನಿಮ್ಮ ಮಗಳದು ಎಷ್ಟೇ ಮಾರ್ಕ್ಸ್ ತೆಗೆದಿರಲಿ, ನಿಮ್ಮ ಮಗಳದು ಎಷ್ಟೇ ದೊಡ್ಡ ಸ್ಥಾನಮಾನಕ್ಕೆ ಹೋಗಿರಲಿ, ಗಂಡನ ಮನೆಗೆ ಕಳಿಸೋಕ್ಕಿಂತ ಮುಂಚೆ ಮನೆ ನಿಭಾಯಿಸೋದ್ರ ಬಗ್ಗೆ ದಯವಿಟ್ಟು ಹೇಳಿಕೊಡಿ. ಹಂಗಂತ ಹೆಣ್ಣು ಬರೀ ಅಡುಗೆ ಮನೇಲಿ ಇರೋದಿಕ್ಕೆ ಅಂತಲೇ ಅಲ್ಲ, ಆಕೆ ಎಲ್ಲರಂತೆ ಆಕೆಯೂ ಸ್ವತಂತ್ರಳಿದ್ದಾಳೆ. ಅವಳಿಗೂ ಎಲ್ಲ ನೆಮ್ಮದಿ, ಸುಖ, ಸಂತೋಷವನ್ನು ಪಡೆಯುವ ಹಕ್ಕಿದೆ, ಸ್ಥಾನಮಾನವನ್ನು ಪಡೆಯುವ ಹಕ್ಕಿದೆ, ಅದು ಬೇರೆ. ಆದರೆ ಸುಮ್ಮನೆ ಯೋಚನೆ ಮಾಡಿ, ಒಂದು ಹೆಣ್ಮಗಳು ಮದುವೆಯಾಗಿ ಬಂದಿದ್ದಾಳೆ, ಆಕೆಗೆ ಅಡುಗೆ ಮಾಡ್ಲಿಕ್ಕೆ ಬರಲ್ಲ, ಆಕೆ ಒಂದು ಕಾಫಿ ಟೀ ಮಾಡ್ಲಿಕ್ಕೆ ಬರಲ್ಲ, ಅಥವಾ ಗಂಡನಿಗೆ ಅಡುಗೆ ಮಾಡಿಕೊಡ್ಲಿಕ್ಕೆ ಆಕೆ ಎಂದು ಮುಂದೆ ನೋಡ್ತಾಳೆ, ಮಾತಿಗೆ ಮಾತು ಕೊಡ್ತಾಳೆ, ಒಳ್ಳೇದು ಹೇಳಿದ್ರೆ ಎದುರು ಮಾತಾಡ್ತಾಳೆ. ಹೆಂಗಾಗಬೇಕು ಆ ಗಂಡನ ಕತೆ? ದಯವಿಟ್ಟು ಹೆಣ್ಣೆತ್ತವರು, ಅದರಲ್ಲೂ ನಿಮ್ಮನೆ ಹೆಣ್ಣುಮಕ್ಕಳಿಗೆ ದಯವಿಟ್ಟು ಅದೊಂದು ಕಲಿಸಿ, ಸಂಸ್ಕಾರ ಕಲಿಸಿ. ಹೆಂಗೋದು ಮನೇಲಿ ಹಿಂಗಿರ್ಬೇಕಣವ, ಅಡುಗೆ ಮಾಡಬೇಕು, ಅಡುಗೆ ಚೆನ್ನಾಗಿ ತಿಳು, ಹೆಂಗಸರು ಮಾತ್ರ ಮಾಡಬೇಕಾ, ಗಂಡಸರು ಮಾಡಬಾರ್ದ? ಹಂಗಲ್ಲ. ಗಂಡಸು ಬಟ್ಟನಾಗಿ ಯಾವುದೋ ಕಾರ್ಯಕ್ರಮದಲ್ಲಿ ಮಾಡ್ಬೋದು, ಆದರೆ ಮನೆಯಲ್ಲಿ ಹೆಣ್ಮಕ್ಳು ಮಾಡಿದ್ರೇ ಚಂದ. ಅಡುಗೆ ಮನೆಯಲ್ಲಿ ಅಡುಗೆನ ಅಲ್ವಾ? ಕೆಲವೊಂದು ಹಂಗಿರ್ತವವ, ಅದನ್ನು ಅವರವರೇ ಮಾಡಬೇಕು ಅಲ್ವಾ? ಹಾಗಾಗಿ
ಆ, ಇನ್ನೊಂದು ಮನೆಗೆ ಹೋಗೋ ಹೆಣ್ಮಕ್ಳು ಚೆನ್ನಾಗಿ ಅಡುಗೆ ಮಾಡಬೇಕು, ಅಡುಗೆಯನ್ನು ಪ್ರೀತಿಯಿಂದ ಮಾಡಬೇಕು, ಪ್ರೀತಿಯಿಂದ ಬಡಿಸಬೇಕು. ಹಾಗಂತ ಎಲ್ಲ ಕಲಿತೇ ಹೋಗ್ಬಿಡಿ ಅಂತಲ್ಲ, ಕಲಿಯೋ ಆಸಕ್ತಿ ಇಟ್ಕೊಳ್ಳಿ. ಯಾಕಂದರೆ ನೀವು ಅಡುಗೆ ಮಾಡಿ ಬಡಿಸೋದ್ರಿಂದಲೇ ಎಷ್ಟೋ ಸಂಬಂಧಗಳು ಸುಧಾರಣೆ ಆಗುತ್ತವೆ. ಅಯ್ಯೋ ಅವಳು ಕೈ ರುಚಿ ಹೆಂಗಿದೆ ಗೊತ್ತಾ ಸ್ವಾಮಿ ಹಂಗಂತಾರೆ. ಹಾಗಾಗಿ ಈ ಎಡವಟ್ಟನ್ನು ಮಾಡಬೇಡಿ. ಏಂದರೆ ಗಂಡನಿಗೆ ಅವನು ಕೇಳಿದ್ದನ್ನು ಮಾಡಿಕೊಡುವಷ್ಟು ಹೆಂಡತಿ ಅಡುಗೆ ಕಲ್ತಿದ್ರೆ ಚಂದ ಅಲ್ವಾ? ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಮುಂದಿನ ಕರೆ ತಗೊಳ್ತೀನಿ.